ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಇವತ್ತಿನ ಈ ಒಂದು ವಿಶೇಷ ತರಗತಿಯಲ್ಲಿ ವಿಶೇಷವಾಗಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ಮನೆತನದ ಬಗ್ಗೆ ನಾನು ಇವತ್ತು ಕ್ಲಾಸ್ ಮಾಡಲಿದ್ದೇನೆ. ಅದು ಯಾವುದು ಅಂತಂದ್ರೆ ಬಾದಾಮಿಯ ಚಾಲುಕ್ಯರು. ನಿಮಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಏಕೀಕೃತ ಆಡಳಿತ, ಒಂದೇ ಕರ್ನಾಟಕವನ್ನು ಒಂದೇ ಆಳ್ವಿಕೆಗೆ ತಂದಿರತಕ್ಕಂತ ಮೊದಲ ರಾಜವಂಶ, ನಮ್ಮ ಕರ್ನಾಟಕದಲ್ಲಿಯೇ ಮೊದಲ ರಾಜವಂಶ ಯಾವುದು ಅಂತ ಕೇಳಿದ್ರೆ ನೀವೆಲ್ಲ ಆನ್ಸರ್ ಮಾಡ್ತೀರಾ, ಅದುವೇ ಬಾದಾಮಿಯ ಚಾಲುಕ್ಯರು. ಹಾಗಾದ್ರೆ ಸ್ನೇಹಿತರೆ, ಈ ಬಾದಾಮಿಯ ಚಾಲುಕ್ಯರ ಮೇಲೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಹಾಗಾಗಿ ನೋಡ್ರಿ, ಸ್ಟಾರ್ಟ್ ಮಾಡೋಣ. ನಾವು ಬಾದಾಮಿಯ ಚಾಲುಕ್ಯರು ಎಲ್ಲಿಂದ ಎಲ್ಲಿವರೆಗೂ ಆಡಳಿತ ಮಾಡಿದ್ರೆ ಅಂತಂದ್ರೆ 540ರಿಂದ 753 AD. ಹಾಗಾದ್ರೆ ಈ ಬಾದಾಮಿಯ ಚಾಲುಕ್ಯರು ಅನ್ನುವಂಥ ಹೆಸರು ಹೇಗೆ ಉತ್ಪತ್ತಿ ಆಯಿತು, ಆ ಶಬ್ದದ ಉತ್ಪತ್ತಿ ಯಾವ ರೀತಿ ಆಯಿತು ಅನ್ನೋದಾದ್ರೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇದು ಎರಡು ರೀತಿ ಉಲ್ಲೇಖವಾಗಿದೆ ಇತಿಹಾಸಕಾರರ ಪ್ರಕಾರ. ಎರಡು ರೀತಿ. ಒಂದು ಕೃಷಿಯಿಂದ, ನೋಡ್ರಿ, ಈ ಕೃಷಿಯಲ್ಲಿ ಬಳಸ್ತಕ್ಕಂಥ ಸಲುಕೆ, ಈ ಕೃಷಿಯಲ್ಲಿ ಬಳಸ್ತಕ್ಕಂಥ ಸಲುಕೆ ಅಂದ್ರೆ ಗೊತ್ತಲ್ಲ, ನೀವು ಮಣ್ಣನ್ನು ತೆಗಿಬೇಕಾದ್ರ ಈ ಹಳ್ಳಿಗಳಲ್ಲಿ ನಾವು ರೈತರ ಮಕ್ಕಳಾದ್ರೆ ಅದನ್ನು ಬಳಸೇ ಇರ್ತೀವಿ ನಾವು. ಆ ಒಂದು ವಸ್ತುವನ್ನ ಇವರು ಜಾಸ್ತಿ ಬಳಸ್ತಾ ಇದ್ರನ್ನ ಕಾರಣಕ್ಕಾಗಿ ಅವರಿಗೆ ಸಲುಕ್ಯ ಎನ್ನುವಂತ ಪದದಿಂದ ಚಾಲುಕ್ಯ ಎಂಬ ಪದ ಉತ್ಪತ್ತಿ ಆಗಿದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇತಿಹಾಸಕಾರರ ವಾದ ಏನಿದೆ ಅಂತಂದ್ರೆ ಇಂದ್ರ, ಇದು ಪುರಾಣ ಅಥವಾ ದಂತಕಥೆ ಅಂತಾನೂ ಹೇಳ್ಬೋದು ನಾವು. ಇಂದ್ರ ಬ್ರಹ್ಮನಲ್ಲಿ ಹೋಗಿ ಹೇಳಿದಂತೆ, ಏನ್ ಹೇಳಿದ, ಈ ಸಮಾಜದಲ್ಲಿ ಬಹಳ ಪಾಪಿಗಳು ತುಂಬಿ ಹೋಗ್ಬಿಟ್ಟಾರ, ಹಾಗಾಗಿ ಆ ಪಾಪಿಗಳನ್ನು ನಾಶ ಮಾಡ್ಲಿಕ್ಕೆ ಒಬ್ಬ ವೀರನನ್ನು ಹುಟ್ಟಾಕು ಅಂತ ಹೇಳಿದಾಗ ಬ್ರಹ್ಮ ತನ್ನ ಬೊಗಸೆ, ನಿಮ್ಗೆಲ್ಲ ಗೊತ್ತಲ್ಲ ಬೊಗಸೆ, ಅಥವಾ ಇದನ್ನ ಚುಲಕ ಅಂತ ಕರಿತೀವಿ, ಚುಲಕ. ಬ್ರಹ್ಮ ಏನ್ ಮಾಡಿದ, ತನ್ನ ಬೊಗಸೆಯಿಂದ ಅಥವಾ ಚುಲಕದಿಂದ ಏನ್ ಮಾಡಿದ, ಒಬ್ಬ ವೀರನನ್ನು ಹುಟ್ಟಾಕಿದ. ಆ ವೀರನಿಂದನೇ ಇಲ್ಲಿ ಪಾಪಿಗಳ ಸಂಖ್ಯೆ ಕಡಿಮೆ ಆಯ್ತು ಅನ್ನೋದು ಕೂಡ ವಾದ. ಅದೇ ರೀತಿ ಈ ಚುಲಕದಿಂದನೇ ಚಾಲುಕ್ಯ ಎಂಬ ಹೆಸರು ಬಂದಿದೆ ಅನ್ನೋದು ಕೂಡ ಇತಿಹಾಸಕಾರರ ಅಭಿಪ್ರಾಯ. ಹಾಗಾದ್ರೆ ಇದು ಕ್ಲಿಯರ್. ಅಂದ್ರೆ ಚಾಲುಕ್ಯ ಅನ್ನುವಂತ ಹೆಸರು ಯಾವ ರೀತಿ ಬಂತು ಅಂದ್ರೆ ಕೃಷಿಯಲ್ಲಿ ಬಳಸ್ತಕ್ಕಂಥ ಸಲುಕೆಯಿಂದ ಬಂದಿದೆ ಅನ್ನೋದು ಕೂಡ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಬಟ್ ದಂತಕಥೆ ಪ್ರಕಾರ ಇದು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ, ನಾವು ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಗಳ ಕಡೆ ಗಮನ ಕೊಡೋದಾದ್ರೆ ನೋಡಿ, ಫಸ್ಟ್ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅತ್ಯಂತ ಹಿರಿದಾದ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ಇದೇ ರೀ, ಹಿರಿದಾದ ಸಾಮ್ರಾಜ್ಯ. ನಮ್ಮ ಕರ್ನಾಟಕವನ್ನು ಒಂದೇ ಆಳ್ವಿಕೆ ಅಥವಾ ಏಕೀಕೃತ ಆಡಳಿತಕ್ಕೆ ತಂದಿರತಕ್ಕಂಥ ರಾಜ ಮನೆತನ ಯಾವುದು ಅಂದ್ರೆ ಇದೆ. ಏಕೀಕೃತ ಆಳ್ವಿಕೆಗೆ ತಂದಿರತಕ್ಕಂಥ ರಾಜ ಮನೆತನ ಅಂದ್ರೇನೆ ಈ ಚಾಲುಕ್ಯರು. ನೋಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಏನ್ ಕೇಳ್ಬೋದು, ಕರ್ನಾಟಕವನ್ನು ಒಂದೇ ಆಳ್ವಿಕೆಗೆ ತಂದಿರತಕ್ಕಂಥ ರಾಜವಂಶ ಯಾವುದು ಅಂತ ಕೇಳ್ಬೋದು. ರಾಜವಂಶ ಯಾವ್ದಂದ್ರೆ ಅದು ಚಾಲುಕ್ಯರು, ಬಾದಾಮಿಯ ಚಾಲುಕ್ಯರು. ಬಾದಾಮಿ ಚಾಲುಕ್ಯರಲ್ಲಿ ಎರಡು ಶಾಖೆಗಳಾಗ್ತಾವ್ರಿ, ಎರಡು ಶಾಖೆ ಇದೆ. ಒಂದು ಪಶ್ಚಿಮ ಚಾಲುಕ್ಯರು, ಇನ್ನೊಂದು ಪೂರ್ವದ ಚಾಲುಕ್ಯರು. ನೋಡ್ರಿ, ಪಶ್ಚಿಮದ ಚಾಲುಕ್ಯರು, ಪೂರ್ವದ ಚಾಲುಕ್ಯರು. ಇಲ್ಲಿ ಪೂರ್ವದ ಚಾಲುಕ್ಯರು ಯಾವ ರೀತಿ ಉಟ್ಕೊಳ್ತಾರೆ ಅಂತಂದ್ರೆ, ಈ ಬಾದಾಮಿಯಲ್ಲಿ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಆಡಳಿತಕ್ಕೆ ಬಂದಾಗ ಈತ ಸಾಮ್ರಾಜ್ಯ ವಿಸ್ತರಣೆಗಾಗಿ ಈ ಅಷ್ಟ ದಿಕ್ಕುಗಳ ಕಡೆ ಏನ್ ಮಾಡ್ತಾನ್ರಿ, ದಾಳಿಗಳನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಈ ವೆಂಗಿ ಮೇಲೆ ದಾಳಿ ಮಾಡಿದಾಗ ವೆಂಗಿಯನ್ನು, ಅಲ್ಲಿ ವಿಷ್ಣು ಕುಂದಿಯನ್ನು ಸೋಲಿಸಿ ವೆಂಗಿಯನ್ನು ವಶಪಡಿಸಿಕೊಂಡಾಗ ತನ್ನ ಸಹೋದರನಾಗಿರ್ತಕ್ಕಂಥ ವಿಷ್ಣು ಕುಬ್ಜನನ್ನು ಆ ಆಡಳಿತಕ್ಕೆ ನೇಮಕ ಮಾಡಿದಾಗ ಅವನೇ ಏನ್ ಮಾಡಿದ ಅಂದ್ರಗಿನ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಪೂರ್ವದ ಚಾಲುಕ್ಯರು ಅನ್ನುವಂತ ಒಂದು ಮನೆತನ ಸ್ಥಾಪನೆ ಮಾಡಿದ. ಆ ಮನೆತನ ಮುಂದೆ ಈ ಚೋಳರ ಮನೆತನದಲ್ಲಿ ಏನಾಯ್ತು, ವಿಲೀನ ಆಯಿತು ಅನ್ನೋದು ಕೂಡ ನಮಗೆ ಗೊತ್ತೇ ಇದೆ. ಹಾಗಾಗಿ ಇದು ಪಶ್ಚಿಮ ಚಾಲುಕ್ಯರು, ಪೂರ್ವದ ಚಾಲುಕ್ಯರು. ಅರ್ಥ ಆಯ್ತಾ? ಹಾಗಾದ್ರೆ ಪಶ್ಚಿಮದ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕೇಳ್ಬೋದು. ಹಾಗಾದ್ರೆ ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದು ಅಂತಂದ್ರಿಗಿನ ಮೊದಲ ರಾಜಧಾನಿ ಐಹೊಳೆ.
ಮೊದಲ ರಾಜಧಾನಿ ಐಹೊಳೆ. ಸಾರಿ, ಮೊದಲ ರಾಜಧಾನಿ ಐಹೊಳೆ. ನೋಡಿ, ಐಹೊಳೆ. ಐಹೊಳೆಗೆ ಮೊದಲ ಹೆಸರು ಏನಂತಂದ್ರೆ ಐಹೊಳೆ ಅನ್ನುವಂತ ಈ ಮೊದಲ ಹೆಸರು, ಇದರ ಮೊದಲ ಹೆಸರು ಆರ್ಯಾಪುರ. ಆರ್ಯಾಪುರ, ಆರ್ಯಾಪುರ. ನೋಡ್ರಿ, ಇದೆಲ್ಲ ನಿಮ್ಗೆಲ್ಲ ಒಂದು ಪುರಾಣ ಪ್ರಕಾರ ಗೊತ್ತಿದೆ. ಪರಶುರಾಮ, ಪರಶುರಾಮ ಈ ಕ್ಷತ್ರಿಯ ರಾಜರನ್ನು ಸಂಹರಿಸಿ ತನ್ನ ಪರಶು ಅಂದ್ರೆ ಕೊಡಲಿಯನ್ನು ಆ ಒಂದು ಹೊಳೆಯಲ್ಲಿ, ಮಲಪ್ರಭಾ ನದಿಯಲ್ಲಿ ಅದನ್ನ ತೊಳೆದಾಗ ಇಲ್ಲಿ ಆ ಹೊಳೆಯೆಲ್ಲ ಏನಾಯ್ತು, ಕೆಂಪಾಯ್ತು. ಅದನ್ನ ನೋಡಿರ್ತಕ್ಕಂತ ಜನ, ಅಲ್ಲಿನ ಜನ ಐಹೊಳೆ 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 ಹೋಗಿ ಐಹೊಳೆ ಆಯ್ತು ಅನ್ನೋದು ಕೂಡ ಒಂದು ಕಥೆ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂತಂದ್ರ ಐಹೊಳೆ. ಹಾಗಾದ್ರೆ ಬಾದಾಮಿ ಚಾಲುಕ್ಯರು ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅನ್ನೋದಾದ್ರೆ ಸುಮಾರು 2 ಶತಮಾನಗಳಿಗಿಂತ ಹೆಚ್ಚು ಆಡಳಿತ ಮಾಡ್ಯಾರ. ಅಂದ್ರೆ ಸುಮಾರು 250 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅನ್ನೋದು ಕೂಡ ನಮ್ಗೆ ತಿಳಿದು ಬರತಕ್ಕಂತ ವಿಷಯ. ನೋಡ್ರಿ, ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಮ್ಯಾಪ್ ಅಲ್ಲಿ ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ವಿಸ್ತೀರ್ಣ ಕಾಣ್ತಾ ಇದೆ. ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್, ಸಾರಿ ಎಂಪೈರ್ ಎಕ್ಸ್ಟೆಂಟ್. ನೋಡ್ರಿ, ಒಂದ್ ಯಾವುದು, ಇಲ್ಲಿ ನರ್ಮದಾ ನದಿ. ನೋಡ್ರಿ, ನರ್ಮದಾ. ಈ ಕಡೆ ಕಾವೇರಿ. ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೂ ಕೂಡ ಏನ್ ಮಾಡಿದ್ರು, ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು. ಯಾರು? ಬಾದಾಮಿಯ ಚಾಲುಕ್ಯರು. ಅಂದ್ರೆ ಮೇಲ್ಗಡೆ ಮಧ್ಯಪ್ರದೇಶದಿಂದ ಹಿಡಿದು ಈ ಕಡೆ ಒಡಿಶಾದಿಂದ ಹಿಡಿದು ಆಂಧ್ರ ಪ್ರದೇಶ್, ಗೋವಾ ಇವೆಲ್ಲವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಆಡಳಿತ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಮನೆತನ ಯಾವುದು ಅಂದ್ರೆ ಅದು ಬಾದಾಮಿ ಚಾಲುಕ್ಯರು ಅಂತ ಹೇಳ್ಬಹುದು. ನೋಡ್ರಿ, ಹಾಗಾದ್ರೆ ಸ್ವಲ್ಪ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನೋಡೋಣ. ನೋಡಿ, ಇವರ ಬಾದಾಮಿ ಚಾಲುಕ್ಯರ ಕೆಲವೊಂದಿಷ್ಟು ಅಂಶಗಳು ನೋಡ್ರಿ. ಒಂದು, ಇವರ ರಾಜಧಾನಿನ ಆಲ್ರೆಡಿ ಹೇಳಿದೆ. ಇವರ ರಾಜಧಾನಿ, ಮೊದಲ ರಾಜಧಾನಿ ಐಹೊಳೆ. ಫಸ್ಟ್ ನೇಮ್ ಈಸ್ ಆರ್ಯಾಪುರ್. ಆರ್ಯಾಪುರ್. ಹಾಗಾದ್ರೆ ಎರಡನೇ ರಾಜಧಾನಿ ಯಾವುದು ಅಂತಂದ್ರೆಗಿನ ಬಾದಾಮಿ. ಬಾದಾಮಿ. ಈ ಬಾದಾಮಿಗೆ ಮೊದಲ ಹೆಸರು ಏನಿತ್ತಂದ್ರ ವಾತಾಪಿ ಅನ್ನುವಂತ ಹೆಸರಿತ್ತು. ವಾತಾಪಿ. ನೋಡ್ರಿ, ವಾತಾಪಿ. ವಾತಾಪಿ. ಹಾಗಾದ್ರೆ ಇವರ ಒಂದು ಲಾಂಛನ ಯಾವುದು? ಲಾಂಛನ, ಎಂಪೈರ್ ಸಿಂಬಲ್ ಯಾವುದು ಅಂತ ಕೇಳ್ತಿರ್ತಾರೆ. ಲಾಂಛನ ಯಾವುದು ಅಂತಂದ್ರೆ ಇವ್ರದ್ದು ಬಲಮುಖ ವರಹ. ಬಲಮುಖ ವರಹ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಹಲವಾರು ಬಾರಿ ಕೇಳೇನ. ಇವ್ರದ್ದು ಬಲಮುಖ ವರಹ. ವಿಜಯನಗರ ಸಾಮ್ರಾಜ್ಯ ಅವ್ರದ್ದು ಎಡಮುಖ ವರಹ. ಕಲ್ಯಾಣದ ಚಾಲುಕ್ಯರ ಲಾಂಛನ ಕೂಡ, ಸಿಂಬಲ್ ಕೂಡ ಬಲಮುಖ ವರಹ. ಬಲಮುಖ ವರಹ ಅನ್ನೋದು ಕೂಡ ಗೊತ್ತಿರ್ಬೇಕು. ಹಾಗಾದ್ರೆ ಸ್ಥಾಪಕ ಅಥವಾ ಮೂಲ ಪುರುಷ ಯಾರು? ಮೂಲ ಪುರುಷ ಯಾರಂದ್ರೆ ಒಂದನೇ ಜಯಸಿಂಹ. ಬಟ್ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಾನೆ. ಯಾವ ರೀತಿ ಕನ್ಫ್ಯೂಸ್ ಅಂದ್ರೆ ಇಲ್ಲಿ ಮೂಲ ಪುರುಷ ಅಂತ ಕೊಡಲ್ಲ, ಸ್ಥಾಪಕ ಅಂತ ಕೊಟ್ಬಿಡ್ತಾನೆ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳ್ಬಿಡ್ತಾನೆ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂದಾಗ ಕೆಲವೊಂದು ಕಡೆ ಎಕ್ಸಾಮ್ ಅಲ್ಲಿ ಇವನು ಕೂಡ ಆನ್ಸರ್ ಮಾಡಿದಾನೆ. ಕೆಲವೊಂದು ಕಡೆ ಒಂದನೇ ಪುಲಿಕೇಶನ್ ಏನ್ ಮಾಡ್ತಾನ್ರಿ, ಆನ್ಸರ್ ಮಾಡ್ತಾನೆ. ಯಾಕಂದ್ರೆ ಇವರೆಲ್ಲ ಮೂಲ ಪುರುಷರು. ಇವರು ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಅಲ್ಲ. ಯಾಕಂದ್ರೆ ಇವರು ಯಾರಿಗೆ ಸಾಮಂತರಾಗಿದ್ರು, ಇವರು ಯಾರ ಅಧೀನದಲ್ಲಿದ್ರು? ಇವರು ಕದಂಬರ ಅಧೀನದಲ್ಲಿದ್ರು. ಕದಂಬರಿಗೆ ಏನಾಗಿದ್ರು? ಅವರು ಸಾಮಂತರಾಗಿದ್ರು. ಕದಂಬರನ್ನು ಸೋಲಿಸಿ ಈ ಮನೆತನವನ್ನು ಸ್ಥಾಪನೆ ಮಾಡಿದರು. ಅರ್ಥ ಆಯ್ತಾ? ಹಾಗಾದ್ರೆ ಇವರು ಪರಿಪೂರ್ಣವಾಗಿ ಅವರನ್ನು ಸೋಲಿಸಿಲ್ಲ, ಕಂಪ್ಲೀಟ್ ಆಗಿ ಅವ್ರನ್ನ ಸೋಲಿಸಿಲ್ಲ. ಸೋಲಿಸಿರ್ತಕ್ಕಂಥವ್ರು ಮುಂದೆ ಬರ್ತಾರೆ. ಹಾಗಾಗಿ ಕೆಲವೊಂದು ಬಾರಿ ಒಂದನೇ ಪುಲಿಕೇಶನ್ ಏನ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ತಾರೆ. ಹಾಗಾಗಿ ಲಿಸನ್ ಕೇರ್ಫುಲಿ. ನೋಡ್ರಿ, ಹಾಗಾದ್ರೆ ಇವನ್ ನಂತರ ಜಯಸಿಂಹನ್ ನಂತರ ಅಧಿಕಾರಕ್ಕೆ ಬಂದವನ್ ಯಾರಂದ್ರ ರಣರಾಗ ಅಂತ ಬರ್ತಾನ್ರಿ. ರಣರಾಗನ ಮಗನೇ ಯಾರಂದ್ರಿಗಿನ ಒಂದನೇ ಪುಲಿಕೇಶಿ. ಓಕೆ ಸ್ನೇಹಿತರೆ, ಇಷ್ಟು ನಿಮ್ಗೆ ಬೇಸಿಕ್ ಆಗಿರ್ತಕ್ಕಂಥದ್ದು ಗೊತ್ತಿರಬೇಕು. ಮೇನ್ ಇಂಪಾರ್ಟೆಂಟ್ ಫೋಕಸ್ ಲಾಂಛನ ಕೇಳ್ತಾರೆ, ರಾಜಧಾನಿ ಕೇಳ್ತಾರೆ, ಮತ್ತೆ ಅವರ ಸಿಂಬಲ್ ಕೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅವರ ಲ್ಯಾಂಗ್ವೇಜ್, ಅವರು ಬಳಕೆ ಮಾಡಿರ್ತಕ್ಕಂಥ, ಸಾಮ್ರಾಜ್ಯದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಭಾಷೆ ಯಾವುದು ಅಂತಂದ್ರ ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತವನ್ನು ಏನ್ ಮಾಡ್ಯಾರ ಇವರು ಬಳಕೆ ಮಾಡಿರ್ತಕ್ಕಂಥದ್ದು. ಸಂಸ್ಕೃತ ಮತ್ತು ಕನ್ನಡವನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಒಂದು ಸಾಹಿತ್ಯಿಕ ಮತ್ತು ಶಿಲ್ಪಕಲೆ ಅಪಾರವಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ.
ಭಾರತದಲ್ಲಿಯೇ ಒಂದು ವಿಶೇಷವಾಗಿ ಗುರುತಿಸ್ಲಿಕ್ಕೆ, ಒಂದು ಕರ್ನಾಟಕವನ್ನು ಗುರುತಿಸ್ಲಿಕ್ಕೆ ಒಂದು ಬಾದಾಮಿ ಚಾಲುಕ್ಯರ ಒಂದು ಅಪಾರ ಕೊಡುಗೆ ಇದೆ ಅಂದ್ರೂ ತಪ್ಪಾಗಲ್ಲ. ನೋಡ್ರಿ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ಮಹಾಶಯ ಕಾಣ್ತಾ ಇದಾರ, ಇಲ್ಲಿ ಬೆಂಕಿ ಅಂದ್ರೆ ಫೈರ್ ನಿಮ್ಗೆ ಕಾಣ್ತಾ ಇರಬಹುದು. ವೆಸ್ಟರ್ನ್ ಚಾಲುಕ್ಯಸ್ ಆಫ್ ಬಾದಾಮಿ. ನೋಡ್ರಿ, ಇವ್ರು ಸಾಹೇಬ್ರು ಯಾರು ಅಂದ್ರ ಇವರು ಒಂದನೇ ಪುಲಿಕೇಶಿ. ಇವರು ಒಂದನೇ ಪುಲಿಕೇಶಿ. ನೋಡ್ರಿ ಯಾವ ರೀತಿ ಗಾಂಭೀರ್ಯ ಐತಿ, ಅವರ ಮೈಕಟ್ಟು ನೋಡ್ರಿ ಯಾವ ರೀತಿ ಇದೆ. ಅರ್ಥ ಆಯ್ತಾ? ಮತ್ ನನ್ ನೋಡ್ರಿ, ನನ್ಗೆ ಅದರಂಗಿಲ್ಲ. ಅರ್ಥ ಆಯ್ತಾ? ಅವರೆಲ್ಲ ವೀರ ಧೀರ ಸೂರ, ನಾವೆಲ್ಲ ಆ ರೀತಿ ಇಲ್ಲ. ನೋಡ್ರಿ, ಹಾಗಾದ್ರೆ ಬಾದಾಮಿಯ ಚಾಲುಕ್ಯರಲ್ಲಿ ನಿಜವಾದ ಸ್ಥಾಪಕನೆಂದೇ ಗುರುತಿಸಲ್ಪಟ್ಟಿರ್ತಕ್ಕಂಥ ಮತ್ತೊಬ್ಬ ರಾಜ ಯಾರು ಅಂದ್ರಿಗಿನ ನೋಡ್ರಿ, ಒಂದನೇ ಪುಲಿಕೇಶಿ. ಈ ಒಂದನೇ ಪುಲಿಕೇಶಿಯನ್ನು ನಿಜವಾದ ಸ್ಥಾಪಕ ಅಂತ ಕರಿತೀವಿ ನಾವು. ನಿಜವಾದ ಸ್ಥಾಪಕ. ಎಕ್ಸಾಮ್ ಅಲ್ಲಿ ಇದನ್ನು ಪಾಯಿಂಟ್ ಕೇಳ. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಇವನ ಬಗ್ಗೆ ನೋಡ್ಕೊಳ್ಳೋದಾದ್ರೆ, ಈತ ರಾಜಧಾನಿಯನ್ನು ವರ್ಗಾಯಿಸಿದ. ನೋಡ್ರಿ, ರಾಜಧಾನಿಯನ್ನು ವರ್ಗಾಯಿಸಿದ ಎಲ್ಲಿಗೆ? ಬಾದಾಮಿಗೆ ಏನ್ ಮಾಡಿದ? ರಾಜಧಾನಿಯನ್ನು ವರ್ಗಾಯಿಸಿದ. ನೋಡ್ರಿ, ಹಾಗಾದ್ರೆ ಈ ಬಾದಾಮಿಯಲ್ಲಿ ಒಂದು ಗಿರಿದುರ್ಗ ಕೋಟೆಯನ್ನು ನಿರ್ಮಿಸಿದ. ಗಿರಿದುರ್ಗ ಕೋಟೆಯನ್ನು ನಿರ್ಮಿಸಿದ. ಕದಂಬರ ಎರಡನೇ ಕೃಷ್ಣವರ್ಮನನ್ನು ನೋಡಿ, ಕದಂಬರ ಎರಡನೇ ಕೃಷ್ಣವರ್ಮನನ್ನು ಕಂಪ್ಲೀಟ್ ಆಗಿ ಸೋಲಿಸಿದ. ಸಂಪೂರ್ಣ ಅವನತಿಗೆ ಕಾರಣನಾದ, ಅವರ ಕದಂಬರ ಶಕ್ತಿ ಕುಂದಿ ಹೋಗ್ಲಿಕ್ಕೆ ಕಾರಣಕರ್ತನಾದ ಯಾರು? ಒಂದನೇ ಪುಲಿಕೇಶಿ. ಒಂದನೇ ಪುಲಿಕೇಶಿ. ನೋಡ್ರಿ, ಹಾಗಾದ್ರೆ ಇವನಿಗೆ ಕೆಲವೊಂದಿಷ್ಟು ಬಿರುದುಗಳಿದಾವ್ರಿ. ಇವನಿಗೆ ಶ್ರೀ ಪೃಥ್ವಿ ವಲ್ಲಭ ಅಂತ ಕರಿತಾರೆ. ಶ್ರೀ ಪೃಥ್ವಿ ವಲ್ಲಭ. ನೋಡ್ರಿ, ಶ್ರೀ ಪೃಥ್ವಿ ವಲ್ಲಭ ಎಂಬ ಬಿರುದಿತ್ತು ಇವನಿಗೆ. ರೈಟ್, ಇಷ್ಟು ಪಾಯಿಂಟ್ಗಳು ಗೊತ್ತಿರ್ಬೇಕು. ನಿಜವಾದ ಸ್ಥಾಪಕ. ಈತ ಯಾರ ಮಗ ಅಂತ ನಾನು ಆಲ್ರೆಡಿ ಹೇಳಿದೆ. ಈತ ರಣರಾಗನ ಮಗ. ಈತ ಯಾರ ಮಗ? ಈತ ರಣರಾಗನ ಮಗ. ರೈಟ್, ಇಷ್ಟು ಗೊತ್ತಿರ್ಬೇಕು. ಇನ್ನು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರ, ಗಿರಿದುರ್ಗ ಕೋಟೆಯನ್ನು ನಿರ್ಮಿಸಿದವ್ರು ಯಾರು ಅಂತ ಕೇಳಿದ್ರ ಒಂದನೇ ಪುಲಿಕೇಶಿ. ಓಕೆ, ಕದಂಬರನ್ನು ಕಂಪ್ಲೀಟ್ ಸೋಲಿಸಿದವ್ರು ಯಾರಂದ್ರ ಒಂದನೇ ಪುಲಿಕೇಶಿ. ಈ ಒಂದನೇ ಪುಲಿಕೇಶಿಗೆ 3 ಜನ ಮಕ್ಕಳಿದ್ರು. ಪೋಗವರ್ಮ ಅಂತ ಇದ್ದ. ಪೋಗವರ್ಮ ನೋಡ್ರಿ, ಇವನು ಹಿರಿಯ ಮಗ. ಇನ್ನೊಬ್ಬ ಕೀರ್ತಿವರ್ಮ ಅಂತ ಇದ್ದ. ಒಂದನೇ ಕೀರ್ತಿವರ್ಮ. ಕೀರ್ತಿವರ್ಮ. ನೆಕ್ಸ್ಟ್ ಮಂಗಳೇಶ ಅಂತ ಇದ್ದ. ಮಂಗಳೇಶ. ಮಂಗಳೇಶ. ಪೋಗವರ್ಮ, ಒಂದನೇ ಕೀರ್ತಿವರ್ಮ, ಮಂಗಳೇಶ. ಇವ್ರು ಯಾರ ಮಕ್ಕಳು? ಇವರು ಒಂದನೇ ಪುಲಿಕೇಶಿಯ ಮಕ್ಕಳು ಇವರು. ಇದರಲ್ಲಿ ಪೋಗವರ್ಮ ಅಧಿಕಾರಕ್ಕೆ ಬರಬೇಕಾಗಿತ್ತು. ಬಟ್ ಆದ್ರೆ ಇವನೇನಾದ ಅಕಾಲಿಕ ಮರಣ ಹೊಂದಿದ. ನಂತರ ಒಂದನೇ ಕೀರ್ತಿವರ್ಮ ಏನಾಗ್ತಾನ್ರಿ? ಅಧಿಕಾರಕ್ಕೆ ಬರ್ತಾನ್ರಿ. ಒಂದನೇ ಕೀರ್ತಿವರ್ಮ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸ್ನೇಹಿತರೆ, ನೋಡ್ರಿ, ಸಾಹೇಬರು ಕಾಣ್ತಾ ಇರ್ಬೋದು ನಿಮ್ಗೆ. ಒಂದನೇ ಕೀರ್ತಿವರ್ಮ ನೋಡ್ರಿ, 566ರಿಂದ 596ರವರೆಗೆ ಆಡಳಿತ ಮಾಡಿದ್ದಾರೆ. ಹಾಗಾದ್ರೆ ಇವ್ರ ಬಗ್ಗೆ ಕೆಲವಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು ಅಂತಂದ್ರಿಗಿನ, ಈತನನ್ನು ಕದಂಬರನ್ನು ಗೋವಾದ ಕದಂಬರನ್ನು ಒಂದ್ ಸೆಕೆಂಡ್ ನೋಡ್ರಿ, ಈತ ಅಂಗ, ವಂಗ, ಮಗಧ ಮತ್ತೆ ಕದಂಬ, ಕೊಂಕಣ ಎಲ್ಲಾ ರಾಜರನ್ನು ಸೋಲಿಸಿದ ಅಂತ ಹೇಳ್ತಕ್ಕಂಥ ಶಾಸನ ಯಾವುದು ಅಂದ್ರ ಮಹಾಕೂಟ ಶಾಸನ. ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ ರೀ. ಈ ಶಾಸನ ಏನ್ ಹೇಳುತ್ತ ಅಂದ್ರಗಿನ ಅಂಗ, ವಂಗ ಮತ್ತೆ ಮಗಧ್, ಕದಂಬ, ಕೊಂಕಣ ಎಲ್ಲರನ್ನ ಸೋಲಿಸಿ ಈತಗ ಒಂದು ಬಿರುದು ಕೂಡ ಬಂತು ಅನ್ನೋದು ಕೂಡ ಮಾಹಿತಿ ಇದೆ. ಯಾವ್ದಂದ್ರಗಿನ ಕಳರ ನಳರಾತ್ರಿ. ನೋಡ್ರಿ, ಕಳರ ನಳರಾತ್ರಿ ಅನ್ನುವಂಥ ಬಿರುದು ಇದೆ. ಯಾವ ಶಾಸನ ಪ್ರಕಾರ? ಮಹಾಕೂಟ ಸ್ತಂಭ ಶಾಸನ ಪ್ರಕಾರ. ಹಾಗಾದ್ರೆ ಕೊಡಚಿಯ ಶಾಸನ ಈತನನ್ನು ಕತ್ತಿ ಅರಸ ಎಂದು ಕರೆದಿದೆ. ಕತ್ತಿ ಅರಸ. ಮತ್ತೆ ಅಷ್ಟೇ ಅಲ್ಲ, ಈತನನ್ನು ವಾತಾಪಿಯ ನಿರ್ಮಾಪಕ ಎನ್ನುವರು. ನೋಡ್ರಿ, ವಾತಾಪಿಯ ನಿರ್ಮಾಪಕ ಎನ್ನುವರು. ಇಷ್ಟು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ.
ಅರ್ಥ ಆಯ್ತಾ? ನೋಡ್ರಿ, ಹಾಗಾದ್ರೆ ಈತನ ಕಾಲದಲ್ಲಿ ಏನಾದಪ್ಪ ಅಂತಂದ್ರೆ ಬಾದಾಮಿಯ ಗುಹಾಲಯಗಳು, ಬಾದಾಮಿಯಲ್ಲಿ ಗುಹಾಲಯಗಳು ನಿರ್ಮಿಸಲ್ಪಟ್ಟವು. ಈತನ ಸಹೋದರ ಮಂಗಳೇಶ ಗುಹಾಲಯಗಳನ್ನು ನಿರ್ಮಿಸಿದ. ಮಂಗಳೇಶ ಅಂದ್ರ ಆ ಗುಹಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದವ್ರು ಯಾರಂದ್ರಿಗಿನ 1ನೇ ಕೀರ್ತಿವರ್ಮ. ಓಕೆ, ಇಂಪಾರ್ಟೆಂಟ್ ಹೇಳ್ತಾ ಇದೀನಿ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ. ರೈಟ್, ಕದಂಬ, ಮೌರ್ಯ, ಕಳರ, ನಳರಾತ್ರಿ. ನೋಡ್ರಿ, ಕದಂಬ, ಮೌರ್ಯ, ನಳರ, ಕಳರಾತ್ರಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಬಿರುದು. ರೈಟ್, ಇದು ನೆನಪಿಡಬಹುದು. ನೆಕ್ಸ್ಟ್ ನೋಡಿ, ಮಂಗಳೇಶ ಅಧಿಕಾರಕ್ಕೆ ಬರ್ತಾನ್ರಿ. ಮಂಗಳೇಶ ಯಾತಕ್ಕಾಗಿ ಅಧಿಕಾರಕ್ಕೆ ಬಂದ ಅನ್ನೋದಾದ್ ನೋಡೋದಾದ್ರೆ, ಈ 1ನೇ ಕೀರ್ತಿವರ್ಮನ ಮಕ್ಕಳು, 1ನೇ ಕೀರ್ತಿವರ್ಮನ ಮಕ್ಕಳು ಏನಾಗಿದ್ರು ಅಂದ್ರ ಅಪ್ರಾಪ್ತರಾಗಿದ್ದರು. ನೋಡ್ರಿ, ಅಪ್ರಾಪ್ತರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಸಹೋದರ ಅಧಿಕಾರಕ್ಕೆ ಬಂದ ಮಂಗಳೇಶ. ಹಾಗಾದ್ರೆ ಈತ ಮಂಗಳೇಶ ಯಾರ ಸಹೋದರ ಅಂದ್ರ 1ನೇ ಕೀರ್ತಿವರ್ಮನ ಸಹೋದರ. 1ನೇ ಕೀರ್ತಿವರ್ಮನ ಸಹೋದರ. ನೋಡಿ ಸ್ನೇಹಿತರೆ, 1ನೇ ಕೀರ್ತಿವರ್ಮನ ಸಹೋದರ. ಹಾಗಾದ್ರೆ ಮಂಗಳೇಶನ ಬಗ್ಗೆ ನೋಡೋದಾದ್ರೆ, ಈ ಐಹೊಳೆ ಶಾಸನ ಪ್ರಕಾರ ಈತ ಕಳಚೂರಿ ಬುದ್ಧರಾಜನನ್ನು ಸೋಲಿಸಿದ ಅನ್ನುವಂತ ಮಾಹಿತಿ ಇದೆ. ಕಳಚೂರಿ ಅರಸ ಬುದ್ಧರಾಜನನ್ನು ಏನ್ ಮಾಡಿದ್ದ ಅಂತ ಈತ ಸೋಲಿಸಿದ್ದ ಅನ್ನುವಂತ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಈತ ಮಹಾಕೂಟ ಸ್ತಂಭ ಶಾಸನ ಪ್ರಕಾರ, ಈ ಮಹಾಕೂಟ ಸ್ತಂಭ ಶಾಸನ ಏನ್ ಹೇಳುತ್ತೆ ಅಂತಂದ್ರೆ, ಗಂಗಾ ನದಿಯವರೆಗೂ ಕೂಡ ಈತ ಪ್ರದೇಶಗಳನ್ನು ಆಕ್ರಮಿಸಿದ್ದ. ಗಂಗಾ ನದಿಯ ತೀರದವರೆಗೂ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಏನ್ ಮಾಡಿದ್ದ, ಆಕ್ರಮಿಸಿದ್ದ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಈತ ಬಾದಾಮಿಯಲ್ಲಿ ಗುಹಾಲಯಗಳನ್ನು ನಿರ್ಮಿಸಿದ. ಗುಹಾಲಯಗಳನ್ನು ನಿರ್ಮಿಸಿದ. ಅಷ್ಟೇ ಅಲ್ಲ, ಮಹಾಕೂಟೇಶ್ವರ ದೇವಾಲಯವನ್ನು, ಬಾದಾಮಿಯಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು ಕೂಡ ನಿರ್ಮಿಸಿದ. ಯಾರು? ಈ ಒಂದು ಮಂಗಳೇಶ. ಅಷ್ಟೇ ಅಲ್ಲ, ಅದಕ್ಕಾಗಿ ಬಾದಾಮಿಯಲ್ಲಿ ಬಾದಾಮಿ ಚಾಲುಕ್ಯರೇ ಒಂದು ಉನ್ನತವಾಗಿರ್ತಕ್ಕಂಥ ಶಿಲ್ಪಕಲೆಗೆ ಕೊಡುಗೆ ನೀಡಿದ ಅನ್ನೋ ಕಾರಣಕ್ಕಾಗಿ ತನ್ನನ್ನು ಬಾದಾಮಿ ಚಾಲುಕ್ಯರ ಅಥವಾ ಬಾದಾಮಿಯ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರೀತಾರೆ. ಪಿತಾಮಹ ನೋಡಿ, ರಿಪೀಟ್ ಹೇಳಕ್ ಹೋಗಲ್ಲ, ನೀವೇ ನೋಡ್ಕೋರಿ. ಬಾದಾಮಿಯ ಚಾಲುಕ್ಯರ ಕಲೆಯ ಪಿತಾಮಹ ಅಂದ್ರೇನೆ ಯಾರು ಅಂದ್ರೆ ಮಂಗಳೇಶ. ಯಾಕಂದ್ರೆ ನೀವು ನೋಡಿರ್ಬೋದು, ಈ ಮುಂದೆ ಟಾಪಿಕ್ ಬರುತ್ತೆ, ಅಲ್ಲಿರ್ತಕ್ಕಂಥ ಗುಹಾಲಯಗಳಲ್ಲಿ ಚಿತ್ರಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ಹಾಗಾಗಿ ಈತ ಮತ್ತೆ ಏನ್ ಮಾಡಿದ ಅಂತಂದ್ರೆ, ತನ್ನ ನಂತರ ಆಳ್ವಿಕೆಗೆ ತನ್ನ ಮಗನನ್ನು ತರಲು ಬಯಸಿದ. ಸುಂದರ ಪಾಂಡ್ಯನನ್ನು ಅಧಿಕಾರಕ್ಕೆ ತರಲು ಬಯಸಿದ. ಹಾಗಾಗಿ ಈತ ಎರಡನೇ ಪುಲಿಕೇಶಿಯೊಂದಿಗೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಯುದ್ಧ ಮಾಡ್ಬೇಕಾಯ್ತು. ರೈಟ್, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೋಡ್ರಿ, ಚಾಲುಕ್ಯ ಅರಸರಲ್ಲಿಯೇ ಅತ್ಯಂತ ಪ್ರಸಿದ್ಧನಾದವನು ಇಮ್ಮಡಿ ಪುಲಿಕೇಶಿ. ನಿಮ್ಗೆ ಕಾಣ್ತಾ ಇದೆ, ಇಮ್ಮಡಿ ಪುಲಿಕೇಶಿ. ಹಾಗಾದ್ರೆ ಈಗ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನೋಡೋಣ. ಮೊದಲಿಗೆ ಇಮ್ಮಡಿ ಪುಲಿಕೇಶಿ ಯಾವ ರೀತಿ ಅಧಿಕಾರಕ್ಕೆ ಬಂದ ಅನ್ನೋದನ್ನ ನೋಡೋದಾದ್ರೆ, ಈತ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಎಷ್ಟರಲ್ಲಿ ಅಂತಂದ್ರೆ ಕ್ರಿಸ್ತಶಕ 610ರಲ್ಲಿ. ಹಾಗಾದ್ರೆ ಈಗ ನಾವು ನೋಡೋಣ ಸ್ವಲ್ಪ ಇಮ್ಮಡಿ ಪುಲಿಕೇಶಿಯ ಜಸ್ಟ್ ಒಂದು ಸ್ಮಾಲ್ ಬಯೋಡಾಟಾ. ಆ ಬಯೋಡಾಟಾದ ಮೇಲೆ ಕೂಡ ಕ್ವಶನ್ ಬರ್ತವೆ, ಯಾಕಂದ್ರೆ ಇವನು ಬಹಳ ಫೇಮಸ್ ಆಗಿರತಕ್ಕಂಥ ರಾಜ ಇವನು. ನೋಡ್ರಿ, ಈ 1ನೇ ಪುಲಿಕೇಶಿ ಯಾರ ಮಗ ಅಂದ್ರೆ ಈತನ ತಂದೆ ಕೀರ್ತಿವರ್ಮ. 1ನೇ ಕೀರ್ತಿವರ್ಮ. ತಾಯಿ ಯಾರು ಅಂದ್ರಗಿನ ತಾಯಿ ಜ್ಯೇಷ್ಠಾದೇವಿ. ಇನ್ನಿತನ ಮೂಲ ಹೆಸರು ನೋಡೋದಾದ್ರೆ, ಈತಗೆ ಆಕ್ಚುಲಿ
ಇಮ್ಮಡಿ ಪುಲಿಕೇಶಿ ಅಲ್ಲ, ಇದಕ್ಕೆ ಮೂಲನಾಮ ಬೇರೆ ಇತ್ತು. ಅದು ಯಾವ್ದಂದ್ರ ಎರೆಯ. ಎರೆಯ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳಿದ್ರೆ ನೀವು ಏನ್ ಹೇಳ್ಬೇಕು, 609ರಿಂದ 642ರವರೆಗೂ ಆಡಳಿತ ಮಾಡ್ಯಾನ್ರಿ. ಇನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡಿದಾಗ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಶ್ರೇಷ್ಠ ದೊರೆ ಅನ್ನುವಂತ ಹೆಸರು ಇವನಿಗೆ ಸಿಗ್ತೈತ್ರಿ. ಶ್ರೇಷ್ಠ ದೊರೆ ಅನ್ನುವಂತ ಹೆಸರು ಕೂಡ ಇದೆ. ಯಾರಿಗೆ? ಈ ಇಮ್ಮಡಿ ಪುಲಿಕೇಶಿಗೆ. ಹಾಗಾದ್ರೆ ಈತನ ಕೆಲವೊಂದಿಷ್ಟು ಸೈನಿಕ ಸಾಧನೆಗಳನ್ನು ಕೂಡ ನಾವು ನೋಡೋಣ. ಫಸ್ಟ್ ನೋಡಿ 610ರಲ್ಲಿ ನೋಡ್ರಿ, 610ರಲ್ಲಿ ಮಂಗಳೇಶನನ್ನು ಸೋಲಿಸಿದ 70 ಸಿಂಧಿಗೆ ಕದನ, 70 ಸಿಂಧಿಗೆ ಕದನ 610ರಲ್ಲಿ ಕೊಲೆ ಕೂಡ ಆಯ್ತು ಮಂಗಳೇಶನ್. ರೈಟ್. ನೆಕ್ಸ್ಟ್ ಗುಜರಾತ್ ಮತ್ತು ಮಹಾರಾಷ್ಟ್ರಗಳನ್ನು ಕೂಡ ಏನ್ ಮಾಡಿದ? ವಶಪಡಿಸಿಕೊಂಡ. ನೆಕ್ಸ್ಟ್ ವೆಂಗಿಯ ಮೇಲೆ ಕೂಡ ದಾಳಿ ಮಾಡಿದ. ವೆಂಗಿಯನ್ನು ಕೂಡ ವಶಪಡಿಸಿಕೊಂಡ. ವೆಂಗಿ ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲ ನಾನು. ಗುಜರಾತ್ ಅನ್ನು ವಶಪಡಿಸಿಕೊಂಡು ಇಲ್ಲಿ ತನ್ನ ಸಹೋದರನಾಗಿರ್ತಕ್ಕಂಥ ಜಯಸಿಂಹನನ್ನು ನೇಮಕ ಮಾಡಿದ ಅಧಿಕಾರಕ್ಕೆ. ಇಲ್ಲಿ ಕುಬ್ಜ ವಿಷ್ಣುವರ್ಧನ ನೇಮಕ ಮಾಡಿದೆ. ಕುಬ್ಜ ವಿಷ್ಣುವರ್ಧನ. ರೈಟ್. ಕುಬ್ಜ ವಿಷ್ಣುವರ್ಧನ. ಮತ್ತೆ 630ರಲ್ಲಿ ಪಲ್ಲವರ ಅರಸನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮನನ್ನು ಪುಲ್ಲಲೂರು ಕಾಳಗದಲ್ಲಿ, ನೋಡ್ರಿ ಯಾವ ಕಾಳಗ? ಪುಲ್ಲಲೂರು ಕಾಳಗದಲ್ಲಿ 630ರಲ್ಲಿ ಈ ಶಿವಸ್ಕಂದ ವರ್ಮನನ್ನು ಕೂಡ ಸೋಲಿಸಿದ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕದನ 632ರಲ್ಲಿ ನಡೆದಿರ್ತಕ್ಕಂಥ ಈ ಹರ್ಷವರ್ಧನೊಂದಿಗೆ ಆಗಿರ್ತಕ್ಕಂಥ ಕದನ. ಹರ್ಷವರ್ಧನೊಂದಿಗೆ ನಡೆದಿರ್ತಕ್ಕಂಥ ಕದನ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಕದನ ಯಾವುದು? ನರ್ಮದಾ ನದಿ ಕಾಳಗ. ನರ್ಮದಾ ನದಿ ದಂಡೆಯಲ್ಲಿ ನಡೀತನ್ನ ಕಾರಣಕ್ಕಾಗಿ ಇದು ನರ್ಮದಾ ನದಿ ಕಾಳಗ. ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಯಾರ್ಯಾರ ನಡುವೆ? ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನಡೀತು. ಇಲ್ಲಿ ಹರ್ಷನು ಸೋತು ಹೋದ, ತನ್ನ ಹರ್ಷವನ್ನು ಕಳೆದುಕೊಂಡ ಅಂತ ಹೇಳಿ ಈ ಐಹೊಳೆ ಶಾಸನದಲ್ಲಿ ವೆರಿ ಡಿಕ್ಲೇರ್ ಆಗಿ ಮೆನ್ಷನ್ ಆಗಿತ್ತು. ಈ ರವಿಕೀರ್ತಿ ಏನ್ ಮಾಡ್ಯಾನಪ್ಪ ಅಂದ್ರಿಗಿನ ಹರ್ಷವರ್ಧನ ಯಾವ ರೀತಿ ಸೋತ ಅನ್ನೋದು ಕೂಡ ಮೆನ್ಷನ್ ಮಾಡಿದಾನ್ರಿ. ರೈಟ್. ನೀವು ಈ ಕಡೆ ಐಹೊಳೆ ಹೋದಾಗ ನೀವು ಆ ಮೆಗುತಿ ದೇವಾಲಯದ ಮೇಲೆ ಇರ್ತಕ್ಕಂಥ ಶಾಸನವನ್ನು ಕೂಡ ಓದಬಹುದು, ಅರ್ಥ ಆದ್ರೆ. ಇಲ್ಲ ಗೈಡ್ಗಳಿಂದ ನೀವು ತಿಳ್ಕೊಳ್ಬಹುದು. ಓಕೆ. ನೋಡ್ರಿ, ಈ ಹರ್ಷವರ್ಧನ ಸೋತು ಈ ನಮ್ಮ ಪುಲಿಕೇಶಿಗೆ ಏನು ಬಿರುದು ಕೊಟ್ಟ ಅಂದ್ರ ಪರಮೇಶ್ವರ, ನೀನು ಪರಮೇಶ್ವರಪ್ಪ ಅಂತ ಹವಾ ಹಾಕಿಬಿಟ್ಟು ನೋಡ್ರಿ, ತಪ್ಸ್ಕೊಳಕ ಮಗ. ನೋಡ್ರಿ, ಒಂಥರ ನರ್ಮದಾ ನದಿ ಕಾಳ ಹೆಂಗಂದ್ರಿಗಿನ ಈಗ IPL ಬಂದ್ರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಬಂದ್ರೆ, ಈಗ ಚೆನ್ನೈ ಮತ್ತು ಬೆಂಗಳೂರು ಅಂದ್ರ RCB ಮ್ಯಾಚ್ ಇದ್ದಂಗಿದು. ಇದು ನರ್ಮದಾ ನದಿ ಕಾಳ ಆಕ್ಚುಲಿ ಹೇಳ್ಬೇಕಂದ್ರಿಗಿನ ಒಂಥರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗಿದು. ಯಾಕಂದ್ರೆ ಹರ್ಷನು ಒಬ್ಬ ರಾಜ, ಹಿಂದೂ ರಾಜ, ಇವನು ಕೂಡ ಹಿಂದೂ ರಾಜ. ಹಿಂದೂರಿಗೆ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಒಂದು ದೊಡ್ಡ ಕಾಳಗ ನಡೀತು ಇಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನೀವು RCB ಮತ್ತು ಚೆನ್ನೈ ಮ್ಯಾಚ್ ಇದ್ದಾಗ ಟಿಕೆಟ್ಗಳನ್ನ ಹೆಂಗ್ ಬುಕ್ ಮಾಡ್ತಾರೆ ನೋಡ್ರಿ, ಅಡ್ವಾನ್ಸ್ 20,000 ಏನಾಗಿದ್ದು ಸೇಲ್ ಆಗಿದ್ದು ಮೊನ್ನೆ. ಹಾಗಾಗಿ ನೋಡುವಂತ ಕುತೂಹಲ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗ ನರ್ಮದಾ ನದಿ ದಂಡೆಯ ಮೇಲೆ ಹರ್ಷನಿಗೂ ಮತ್ತು ಈ ಇಮ್ಮಡಿ ಪುಲಿಕೇಶಿಗೂ ಒಂದು ಯುದ್ಧ ನಡೆಯುತ್ತ ಅನ್ನೋದು ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾದ ನಂತರ, ಜನಸಾಮಾನ್ಯರು ಇನ್ನೂ ಯುದ್ಧವೇ ಸ್ಟಾರ್ಟ್ ಆಗಿರ್ಲಿಲ್ಲ, ಬಟ್ ಆ ಯುದ್ಧದ ಮೈದಾನಕ್ಕೆ ಹೋಗಿ ತಮ್ಮ ಸೀಟ್ಗಳನ್ನು ಕಾತರಿಸಿಕೊಂಡಿದ್ರು. ಅಂತ ಒಂದು ವಿಶೇಷವಾಗಿರತಕ್ಕಂಥ ಕದನ ಇದು. ಯಾವುದು? ಈ ನರ್ಮದಾ ನದಿ ಕಾಳಗ. ನೋಡ್ರಿ, ಹರ್ಷನೇ ಏನಾಗ್ತದೆ, ಹಾರಿ ಹೋಗತ್ತೆ ಇಲ್ಲಿ, ಗೊತ್ತಿರ್ಬೇಕು ನಿಮಗೆ. ಹಾಗಾಗಿ ಇಲ್ಲಿ ಹರ್ಷವರ್ಧನನ್ನು ಸೋಲಿಸಿ ನಮ್ಮ ಪುಲಿಕೇಶಿಯವರು ದಕ್ಷಿಣ ಪತೇಶ್ವರ, ನೋಡ್ರಿ, ಉತ್ತರ ಪತೇಶ್ವರನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದುಕೊಂಡರು. ನೋಡ್ರಿ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ರೈಟ್. ನೆಕ್ಸ್ಟ್ ಈಗ 642ರಲ್ಲಿ ಮತ್ತೊಂದು ಕದನ ಆಗುತ್ತೆ. ಅದು ಯಾರ ಜೋಡಿ ಅಂದ್ರಿನ ನಮ್ಮ ಇಮ್ಮಡಿ ಪುಲಿಕೇಶಿಯ ಶಕ್ತಿ ಸ್ವಲ್ಪ ಕುಂದಿರ್ತೈತ್ರಿ, ವಯಸ್ಸಾಗಿರ್ತದಲ್ಲ.
ಅದಕ್ಕೆ ಸ್ವಲ್ಪ ಕುಂದೈತೆ. ಬಟ್ ಇದೇ ವಯಸ್ಸಿದ್ದಾಗ ಬಂದಿದ್ರ ಅವನು ಕೂಡ ಸೋಲ್ತಾ ಇದ್ದ. ಬಟ್ ಬ್ಯಾಡ್ ಟೈಮ್ ಅನ್ಬೇಕು ಯಾರಿಗೆ, ನಮ್ಮ ಇಮ್ಮಡಿ ಪುಲಿಕೇಶಿಗೆ. ಒಂದನೇ ನರಸಿಂಹ ಏನ್ ಮಾಡಿದ ಅಂದ್ರಿಗಿನ ಇಮ್ಮಡಿ ಪುಲಿಕೇಶಿ ಮೇಲೆ ವಿದ್ದ ಸಾರಿದ. ಇಮ್ಮಡಿ ಪುಲಿಕೇಶಿಯನ್ನು ಈ ಮಣಿಮಂಗಲಂ ಕಾಳಗ ಅಂತ ಕರಿತೀವಿ. ಮಣಿಮಂಗಲಂ ಅಥವಾ ಮಣಿಮಂಗಲಂ ಅಥವಾ ಸುರುಮಾರ್ ಕಾಳಗದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ. ಬಾದಾಮಿಯನ್ನು ವಶಪಡಿಸಿಕೊಂಡ ಸ್ನೇಹಿತರೆ. ಇನ್ನು 642ರಿಂದ 655ರವರೆಗೆ ಬಾದಾಮಿಯ ಒಂದು ಆಡಳಿತ ಕತ್ತಲೆ ಯುಗದಲ್ಲಿ ಏನಾಯ್ತು, ಸಾಗಿತ್ತು. ಹಾಗಾಗಿ ಈ ಅವಧಿಯನ್ನು 13 ವರ್ಷಗಳ ಅವಧಿಯನ್ನು ಬಾದಾಮಿ ಚಾಲುಕ್ಯರ ಕತ್ತಲೆಯ ಯುಗ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಕತ್ತಲೆಯ ಯುಗ ಎಂದು ಕರೆಯಲಾಗುತ್ತದೆ. ಎಷ್ಟು ವರ್ಷಗಳ ಕಾಲ? 13 ವರ್ಷಗಳ ಕಾಲ. ಎಕ್ಸಾಮ್ ಅಲ್ಲಿ ಏರ್ ಕೇಳ್ತಿರ್ತಾನ, ಸ್ವಲ್ಪ ಫೋಕಸ್. 642 ಕ್ರಿಸ್ತಶಕ 642ರಿಂದ 655. ಹಾಗಾಗಿ ತನ್ನ ತಂದೆಯ ಸೇಡನ್ನು ಈ ಒಂದನೇ ನರಸಿಂಹವರ್ಮ ಏನ್ ಮಾಡಿದ ಅಂದ್ರಗಿನ ತೀರಿಸಿಕೊಂಡ. ನೋಡ್ರಿ, ಇದು ನಿಮಗೆ ಗೊತ್ತಿರ್ಬೇಕು. ಅಷ್ಟೇ ಅಲ್ಲ, ಈ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿ ಕೊಂಡ. ನೋಡ್ರಿ, ವಾತಾಪಿ ಕೊಂಡ. ಆಕ್ಚುಲಿ ಬಾದಾಮಿಗೆ ಹಳೆಯ ಹೆಸರು ಏನಂದ್ರ ವಾತಾಪಿ. ಅದಕ್ಕೆ ಇದಗ ವಾತಾಪಿ ಕೊಂಡ ಎಂಬ ಬಿರುದು ಕೂಡ ಬರುತ್ತೆ. ಮತ್ತೆ 3ನೇ ಗುಹೆಯಲ್ಲಿ ಒಂದು ಶಾಸನವನ್ನು ಕೆತ್ತಿಸಿ ಒಂದು ವಿಜಯ ಸ್ತಂಭವನ್ನು ಕೂಡ ಏನ್ ಮಾಡಿದ ಹೊರಡಿಸಿದ. ವಿಜಯ ಸ್ತಂಭವನ್ನು ಕೂಡ ನೆಟ್ಟ ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಅದ್ರ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇನ್ನೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಆಲ್ರೆಡಿ ನರ್ಮದಾ ನದಿ ಕಾಳಗ ಇಲ್ಲಿ ಕಾಣ್ತಾ ಇದೆ ನೋಡ್ರಿ. ಈಗ ಆನೆಗಳು, ಯಾಕಂದ್ರ ಹರ್ಷನಲ್ಲಿ ಏನಿದ್ದು ಆನೆಗಳಿದ್ದು ಜಾಸ್ತಿ. ಎಲಿಫೆಂಟ್ ನೋಡ್ರಿ, ಇಲ್ಲಿ ಸಾಹೇಬರು ಫುಲ್ ಕಸರತ್ ಮಾಡ್ತಾ ಇದಾರೆ. ಆನೆಯನ್ನು ತಗೊಂಡ ಕುದುರೆ ಮೇಲೆ ಏನ್ ಮಾಡ್ತಾ ಇದಾರೆ, ತುಳಿಸ್ತಾ ಇದಾರೆ. ಆದ್ರೂ ನಮ್ಮವ್ರು ಏನ್ ಮಾಡ್ತಾ ಇದಾರ, ಹಾರಿಸಿ, ನೀವೆಲ್ಲ ಫಿಲ್ಮ್ ನೋಡಿರ್ತಾರಲ್ಲ, ಹಂಗ ಹಾರಿಸಿ ಏನ್ ಮಾಡತ್ತಾರ, ಚಂಡು ರುಂಡ್ ಹಾಡಾಕ್ತಾರ್ರಿ ನೋಡ್ರಿ. ಹಾಗಾಗಿ ಗೊತ್ತಿರ್ಬೇಕು ಇಲ್ಲಿ ಯಾವ ರೀತಿ ಯುದ್ಧ ಆಗ್ತಾ ಇದೆ ಅನ್ನೋದು. ಹಾಗಾಗಿ ಇದನ್ನ ಆಲ್ರೆಡಿ ಹೇಳಿದೆ. ನರ್ಮದಾ ನದಿ ಕಾಳಗ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ, ಮತ್ತೆ ಹೇಳಕ್ ಹೋಗಲ್ಲ. ಬಟ್ ಆದ್ರೆ ಈಗ ವಿಶೇಷವಾಗಿ ಈ ಇಮ್ಮಡಿ ಪುಲಿಕೇಶಿ ಇರತಕ್ಕಂಥ ಬಿರುದುಗಳು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಬಿರುದುಗಳು ನೋಡ್ರಿ, ಒಂದು ಯಾವುದು ಅಂತಂದ್ರಿಗಿನ ಈ ಪರಮ ಭಗವತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಡೆಫಿನೆಟ್ಲಿ. ತಮ್ಮನ್ನು ತಾವು ಯಾರು ಪರಮ ಭಗವತ ಎಂದು ಕರೆದುಕೊಂಡವರು ಯಾರು? ಆಕ್ಚುಲಿ ಗೊತ್ತಿರ್ಬೇಕು ನಿಮಗ. ತಮ್ಮನ್ನು ತಾವು ದೇವಪುತ್ರರೆಂದು ಕರೆದುಕೊಂಡವರು ಯಾರು? ಕುಶನರು. ಹಾಗಾದ್ರೆ ತಮ್ಮನ್ನು ತಾವು ಪರಮ ಭಗವತರೆಂದು ಕರೆದುಕೊಂಡವರು ಯಾರು? ಚಾಲುಕ್ಯರು. ಮತ್ತೆ ತಮ್ಮನ್ನು ತಾವು ಲಟ್ಟಲೂರು ಪೂರ್ವಾಧೀಶರಂತ ಕರೆದುಕೊಂಡವರು ಯಾರು? ರಾಷ್ಟ್ರಕೂಟರು. ಹಾಗಾಗಿ ಪ್ರಶ್ನೆಗಳು ಎಲ್ಲಿಂದಾದ್ರೂ ಬರಬಹುದು. ಇದಕ್ಕೂ ಕೂಡ ಏನಿತ್ತು, ಒಂದು ಪರಮ ಭಗವತ ಎಂಬ ಬಿರುದಿತ್ತು. ಶ್ರೀ ಪೃಥ್ವಿ ವಲ್ಲಭ ಅನ್ನುವಂತ ಬಿರುದಿತ್ತು. ಶ್ರೀ ಪೃಥ್ವಿ ವಲ್ಲಭ ಅನ್ನುವಂತ ಬಿರುದಿತ್ತು. ಮತ್ತೆ ಅಷ್ಟೇ ಅಲ್ಲ, ಪೂರ್ವಪರ ಸಮುದ್ರಾಧಿಪತಿ ಅನ್ನುವಂತ ಬಿರುದು ಕೂಡ ಇತ್ತು. ಪೂರ್ವಪರ ಸಮುದ್ರಾಧಿಪತಿ ಅನ್ನುವಂತ ಬಿರುದು ಕೂಡ ಇತ್ತು. ಸಮುದ್ರಾಧಿಪತಿ ಬಿರುದು ಕೂಡ ಇತ್ತು. ಮತ್ತೆ ನಾ ಹೇಳಿದ್ರೆ ಫೇಮಸ್ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ದಕ್ಷಿಣ ಪತೇಶ್ವರ ಅನ್ನುವಂತ ಬಿರುದಿತ್ತು. ಹರ್ಷನು ಕೊಟ್ಟಿರ್ತಕ್ಕಂಥ ಮತ್ತೊಂದು ಬಿರುದು ಯಾವುದು? ಪರಮೇಶ್ವರ ಎನ್ನುವಂತ ಬಿರುದಿತ್ತು. ನೋಡ್ರಿ, ಪರಮೇಶ್ವರನ್ ಅನ್ನುವಂತ ಬಿರುದು ಕೂಡ ಇತ್ತು. ನೋಡ್ರಿ, ಮತ್ತೆ ಈತನ ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟಿದ್ರು ಅಂತಂದ್ರೆ ಇಲ್ಲಿ ಕಾಣ್ತಾರೆ ಸಾಹೇಬರು ನೋಡಿ. ಯಾರು? ಒಯಾನ್ ಸ್ಟ್ಯಾಂಗ್ ಭೇಟಿ ಕೊಟ್ಟನ್ರಿ. ನೋಡ್ರಿ, ಗೊತ್ತಿರ್ಬೇಕು. ಚೀನಾ ಯಾತ್ರಿಕ ಒಯಾನ್ ಸ್ಟ್ಯಾಂಗ್ ಅವರು ಭೇಟಿ ಕೊಡ್ತಾರ. ಯಾವಾಗ? ಕ್ರಿಸ್ತಶಕ 641ರಲ್ಲಿ. 641 ನೋಡ್ರಿ, 641ರಲ್ಲಿ ಭೇಟಿ ಕೊಟ್ಟರ ಸಾಹೇಬ್ರು. ಹಾಗಾದ್ರ ಈತ ಒಬ್ಬ ಚೀನಿ ಯಾತ್ರಿಕ. ಈತ ಯಾಕೆ ಇಲ್ಲಿ ಬಂದಿದ್ದ ಅಂದ್ರಿಗಿನ ಬೌದ್ಧ ದಾಖಲೆಗಳನ್ನು ಚೀನಿ ಭಾಷೆಗೆ ಭಾಷಾಂತರಿಸಲು ಬಂದಿದ್ದ ಈತ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಯಾರ, ಈ ಕೆಳಗಿನ ಯಾರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಅಂತಂದ್ರಿಗಿನ ಒಯಾನ್ ಸ್ಟ್ಯಾಂಗ್ ಅವರು ಭೇಟಿ ಕೊಟ್ಟಿದ್ರು. ಈತನ ಒಬ್ಬತನ ಆಸ್ಥಾನಕ್ಕಲ್ಲ,
ಈತ ಹರ್ಷವರ್ಧನ ಆಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದ, ಪಲ್ಲವರ ಅರಸನಾಗಿರ್ತಕ್ಕಂಥ ನರಸಿಂಹವರ್ಮನ ಆಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದು. ಓಕೆ, ಹಾಗಾದ್ರೆ ಈತನ ಕೃತಿ ಯಾವುದು ಅಂದ್ರಗಿನ ಈತನ ಕೃತಿ ಸಿಯುಕಿ. ನೋಡ್ರಿ, ಸಿಯುಕಿ ಈತನ ಕೃತಿ ಯಾವುದು? ಸಿಯುಕಿ. ಓಕೆ, ಈತನನ್ನು ಪ್ರವಾಸಿಗರ ರಾಜ ಎಂದು ಕರೆಯಲಾಗುತ್ತದೆ. ಪ್ರವಾಸಿಗರ ರಾಜ. ನಾ ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಇತಿಹಾಸದಲ್ಲಿ ಏನು ಚೇಂಜ್ ಆಗಲ್ಲ, ಇರ್ತಕ್ಕಂಥದ್ದನ್ನೇ ಏನ್ ಮಾಡ್ಬೇಕು, ಕೇಳ್ಬೇಕಾಗ್ತತಿ. ಅಪ್ಡೇಟ್ ತುಂಬಾ ಇರಲ್ಲ ಇಲ್ಲಿ. ಯಾವ್ದಾರ ಶಾಸನ ಸಿಕ್ಕರಷ್ಟೇ ಏನ್ ಮಾಡ್ತಾರೆ, ಅಪ್ಡೇಟ್ ಮಾಡಿರ್ತಾರೆ. ಇಲ್ಲಾಂದ್ರೆ ಅದೇ ಒಂದು ಕಂಟೆಂಟ್ ನ ಕರೆಕ್ಟ್ ಆಗಿ ಓದ್ಬೇಕು. ರೈಟ್, ಓಕೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಬೇಕು ನಾವು. ಈ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದೊಂದಿಗೆ ಏನ್ ಮಾಡಿದ್ದ, ಸಂಬಂಧವನ್ನು ಹೊಂದಿದ್ದ ಅನ್ನೋದಕ್ಕೆ ಕೆಲವೊಂದಿಷ್ಟು ಅಜಂತದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕಲೆಗಳು ನಮಗೆ ಎವಿಡೆನ್ಸ್ ಆಗಿದಾವ್ರಿ. ನೋಡ್ರಿ, ಎಕ್ಸಾಂಪಲ್ ತಬರಿ, ಒಬ್ಬ ಮುಸ್ಲಿಂ ಇತಿಹಾಸಕಾರ. ತಬರಿ ಅನ್ನುವಂತ ಮುಸ್ಲಿಂ ಇತಿಹಾಸಕಾರ ಹೇಳೋ ಪ್ರಕಾರ ಏನಪ್ಪಾ ಅಂದ್ರಿಗಿನ ಪರ್ಷಿಯಾದಲ್ಲಿರ್ತಕ್ಕಂಥ ಒಬ್ಬ ರಾಜ ಎರಡನೇ ಈ ಕುಸ್ರೋ ತನ್ನ ರಾಯಭಾರಿಯನ್ನು ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಅಂದ್ರೆ ಕಳಿಸಿದ್ದ ಅನ್ನೋದೈತಿ. ಇಮ್ಮಡಿ ಪುಲಿಕೇಶಿ ಆ ರಾಯಭಾರಿಯನ್ನು ಬರಮಾಡಿಕೊಳ್ಳುವಂತ ಚಿತ್ರ ಕೂಡ ಇಲ್ಲಿ ಕಂಡು ಬರ್ತಾವ್ರಿ, ಅಜಂತದಾಗ ಕಂಡು ಬರ್ತಾವ. ಮತ್ತೆ ಇಮ್ಮಡಿ ಪುಲಿಕೇಶ ರಾಯಭಾರಿಯನ್ನು ಎರಡನೇ ಕುಸ್ರನ ಆಸ್ಥಾನಕ್ಕೆ ಕಳಿಸಿದ್ದ ಅನ್ನೋದು ಕೂಡ ಮಾಹಿತಿ ಇದೆ. ಹಾಗಾಗಿ ಇಷ್ಟು ಮಾಹಿತಿ ಈ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ವಿಕ್ರಮಾದಿತ್ಯ. ಈತ ಇಮ್ಮಡಿ ಪುಲಿಕೇಶಿಯ ಮಗರೀತ. ಇಮ್ಮಡಿ ಪುಲಿಕೇಶಿಯ ಮಗ. ಈತ 655ರಿಂದ 680ರವರೆಗೆ ಆಳ್ವಿಕೆ ಮಾಡ್ತಾನ್ರಿ ಈತ. ಹಾಗಾದ್ರೆ ಈತನ ವಿಶೇಷ ಏನು, ಈತನ ಆಡಳಿತದಲ್ಲಿ ವಿಶೇಷ ಏನಪ್ಪಾ ಅಂದ್ರ, ಈತನ ವಿಶೇಷನೇ ಅಂದ್ರೆ ಏನು ಅಂದ್ರೆ, ಈತ ಕಳೆದು ಹೋಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಮತ್ತ ಮರಳಿ ಪಡ್ಕೊಳ್ತಾನ್ರಿ ಪಲ್ಲವರನ್ನು ಸೋಲಿಸಿ. ಅದೇ ಈತನ ವಿಶೇಷತೆ. ಹಾಗಾದ್ರೆ ನೋಡ್ರಿ, ಈತನನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಅಂತ ಕರಿತಾರೆ. ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ. ವೆರಿ ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ ಇವೆಲ್ಲ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಬುಲೆಟ್ ಪಾಯಿಂಟ್ ಇವೆಲ್ಲ ನೇರವಾಗಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದರೆ ಯಾರು? 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯ ಯಾರ ಮಗ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮಗ. ನೋಡ್ರಿ, ಯಾರನ್ನು ಸೋಲಿಸಿದ? ಪಲ್ಲವರನ್ನು ಸೋಲಿಸಿದ. ಪಲ್ಲವರು. ಹಾಗಾದ್ರೆ ಅವ್ರು ಯಾರು ಪಲ್ಲವರು? ನೋಡ್ರಿ, ಎರಡನೇ ನರಸಿಂಹವರ್ಮನನ್ನು ಸೋಲಿಸಿದ. 1ನೇ ನರಸಿಂಹವರ್ಮ ಅಲ್ಲ, 2ನೇ ನರಸಿಂಹವರ್ಮ. ಇನ್ನು ಮತ್ತೆ 2ನೇ ಮಹೇಂದ್ರವರ್ಮನನ್ನು ಸೋಲಿಸಿದ. 2ನೇ ಮಹೇಂದ್ರವರ್ಮನನ್ನು ಸೋಲಿಸಿದ. ನೆಕ್ಸ್ಟ್ 1ನೇ ಪರಮೇಶ್ವರ. ಸಾರಿ, ನೋಡ್ರಿ, ಪರಮೇಶ್ವರ. ಈ ಪರಮೇಶ್ವರನನ್ನು ಕೂಡ ಏನ್ ಮಾಡಿದ? ಸೋಲಿಸಿದ ಅಂತ ಹೇಳ್ತಕ್ಕಂಥ ಶಾಸನ ನಾನಲ್ಲ, ಹೇಳ್ತಕ್ಕಂಥ ಒಂದು ಶಾಸನ ಇದೆ. ಯಾವುದು ಅಂದ್ರ ಹೈದರಾಬಾದ್ ಅಥವಾ ಕರ್ನೂಲ್ ಶಾಸನ ಅಂತ ಕರಿತೀವಿ. ನೋಡ್ರಿ, ಕರ್ನೂಲ್ ಶಾಸನ ವೆರಿ ಇಂಪಾರ್ಟೆಂಟ್. ಹೈದರಾಬಾದ್ ಅಥವಾ ಕರ್ನೂಲ್ ಶಾಸನ ಹೇಳಿದಂದ್ರೆ ಈತ ಕಳೆದಿರ್ತಕ್ಕಂಥ ಸಾಮ್ರಾಜ್ಯವನ್ನು ಮರು ನಿರ್ಮಿಸಿದ ಅನ್ನುವ ಕಾರಣಕ್ಕಾಗಿ ಈತನನ್ನು ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಈತಗೆ 2 ಬಿರುದು ಬಹಳ ಫೇಮಸ್ ಇದ್ವು. ಒಂದು ರಣರಸಿಕ. ನೋಡ್ರಿ, ರಣರಸಿಕ. ಮತ್ತೊಂದು ಅನಿವರಿತ ಅನ್ನುವಂತ ಬಿರುದಿದ್ದು. ಅನಿವರಿತ ಅನ್ನುವಂತ ಬಿರುದುಗಳನ್ನು ಹೊಂದಿದ್ದ. ಸ್ನೇಹಿತರೆ, ಇಷ್ಟು ನೀವು ಫೋಕಸ್ ಮಾಡಬೇಕಾಗಿತ್ತು. ಹೈದರಾಬಾದ್ ಶಾಸನ ಯಾರಿಗೆ ಸಂಬಂಧಪಟ್ಟಂದ್ರ ವಿಕ್ರಮಾದಿತ್ಯನಿಗೆ. ರೈಟ್, ವೆರಿ ಇಂಪಾರ್ಟೆಂಟ್. ಬಾದಾಮಿಯ ಚಾಲುಕ್ಯರ ಮರುಸ್ಥಾಪಕ. ನೆಕ್ಸ್ಟ್ ನೋಡಿ, ವಿನಯಾದಿತ್ಯ ಕ್ರಿಸ್ತಶಕ ಎಡಿ ಅಂದ್ರೆ ಕ್ರಿಸ್ತಶಕ 680ರಿಂದ 696 ಏನ್ ಮಾಡಿದ? ಆಡಳಿತ ಮಾಡಿದ. ಈತನ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಇದಾವ. ನೋಡ್ರಿ, ಯಾವ ಪಾಯಿಂಟ್ ಅಂತಂದ್ರ, ಈತ ಯಾರ ಮಗ ಅಂದ್ರೆ ಈತ ವಿಕ್ರಮಾದಿತ್ಯನ ಮಗ. 1ನೇ ವಿಕ್ರಮಾದಿತ್ಯನ ಮಗ ಐತಿ. ನೆಕ್ಸ್ಟ್ ಈತನ ಬಗ್ಗೆ ಕೇಳ್ತಕ್ಕಂಥ ಕಾಂಪಿಟೇಟಿವ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರಬಹುದಂದ್ರೆ, ನೋಡಿ, ಫಸ್ಟ್ ಪಾಯಿಂಟ್, ಈತನ ಬಗ್ಗೆ ರನ್ನನ ಗದಾ ಯುದ್ಧದಲ್ಲಿ ಉಲ್ಲೇಖ ಆಗೈತಿ. ಗದಾ ಯುದ್ಧ ಅನ್ನುವಂತ ಕೃತಿಯಲ್ಲಿ ಅಥವಾ ಗ್ರಂಥದಲ್ಲಿ ಏನಾಗೈತೆ? ಉಲ್ಲೇಖ ಆಗೈತಿ.
ಏನಂತ ಉಲ್ಲೇಖ ಆಗೈತಪ್ಪ ಅಂತಂದ್ರಗಿನ ದುರ್ಧರ ಮಲ್ಲ, ದುರ್ಧರ ಮಲ್ಲ ಅಥವಾ ವಿದ್ಧ ಮಲ್ಲ ಅಂತ ಹೇಳಿ ಈತನ ಬಗ್ಗೆ ಉಲ್ಲೇಖ ಆಗೈತೆ. ಇದು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈತ ತೊಗರೆಬೀಡು ಶಾಸನ ತೊಗರೆಬೀಡು ಶಾಸನ ಪ್ರಕಾರ ಈತ ತುಂಗಾಭದ್ರಾ ನದಿಯನ್ನು ನೋಡಿ, ತುಂಗಾಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆದಿದ್ದಾನೆ. ಪಂಪಾ ನದಿ ಎಂದು ಕರೆದಿದ್ದಾನೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಈತನ ರಾಣಿ ವಿನಯಾವತಿ. ಈತನ ರಾಣಿ ಯಾರು? ವಿನಯಾವತಿ. ಈ ವಿನಯಾವತಿ ಏನಿದಾಳಲ್ಲ, ತ್ರಿಕುಟೇಶ್ವರ ದೇವಾಲಯವನ್ನು ನಿರ್ಮಿಸ್ತಾಳ್ರಿ. ತ್ರಿಕುಟೇಶ್ವರ ದೇವಾಲಯವನ್ನು ಏನ್ ಮಾಡಿದಾಳ? ನಿರ್ಮಿಸಿದಾಳ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಕುಟೇಶ್ವರ ದೇವಾಲಯ ನೋಡ್ರಿ, ತ್ರಿಕುಟೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾಳೆ. ಇಷ್ಟು ಪಾಯಿಂಟ್ ಇವನ ಬಗ್ಗೆ ಗೊತ್ತಿರಬೇಕು. ಮೂರು ಪಾಯಿಂಟ್, ಏನೂ ಇಲ್ಲ ಅಂದ್ರೂ ಇಷ್ಟು ಕವರ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ವಿಜಯಾದಿತ್ಯ ನೋಡ್ರಿ. ವಿಜಯಾದಿತ್ಯ ಯಾರ ಮಗ ಅಂದ್ರಿಗಿನ? ವಿನಯಾದಿತ್ಯನ ಮಗ. ವಿನಯಾದಿತ್ಯನ ಮಗ. ಒಂದ್ ಸೆಕೆಂಡ್, ಇಲ್ಲ ಬರ್ತೈತ್ರಿ, ಅದಕ್ಕೆ ಕವರ್ ಆಗಲ್ರಿ ನೋಡಿ. ಓಕೆ, ಕಂಟಿನ್ಯೂ ಮಾಡೋಣ. ವಿಜಯಾದಿತ್ಯ ಕ್ರಿಸ್ತಶಕ 696 733. ಇದು ಯಾರ ಮಗ? ಆಳ್ವಿಕೆ ಮಾಡಿದ್ದ ಅವಧಿ. ಈತ ಈ ಒಂದು ವಿನಯಾದಿತ್ಯನ ಮಗ. ವಿನಯಾದಿತ್ಯನ ಮಗ ನೋಡ್ರಿ, ವಿನಯಾದಿತ್ಯನ ಮಗ. ಈತನ ಬಗ್ಗೆ ಹೇಳೋದಾದ್ರೆ ಈತ ಪಲ್ಲವರ ಅರಸನಾಗಿರ್ತಕ್ಕಂಥ ಪಲ್ಲವರ ಅರಸ. ಯಾರ್ರಿ? ಪಲ್ಲವರ ಅರಸ. ಪಲ್ಲವರ ಅರಸನಾಗಿರ್ತಕ್ಕಂಥ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದರ ಸಂಕೇತವಾಗಿ ಅಥವಾ ಸವಿನೆನಪಿಗಾಗಿ ಈತ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಆರ್ ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದ. ಸಂಗಮೇಶ್ವರ ದೇವಾಲಯವನ್ನು ನಿರ್ಮಿಸಿದ. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪಟ್ಟದ ಕಲ್ಲಿನಲ್ಲಿ. ಇನ್ನು ಈತನ ಸಹೋದರಿ ಅಥವಾ 1ನೇ ವಿನಯಾದಿತ್ಯನ ಮಗಳು ಕುಂಕುಮ ಮಹಾದೇವಿ ಜೈನ ಧರ್ಮೀಯರಿಗೆ. ಕುಂಕುಮ ಮಹಾದೇವಿ ಲಕ್ಷ್ಮೇಶ್ವರದಲ್ಲಿ ಒಂದು ಜೀನಾಲಯವನ್ನು ಏನ್ ಮಾಡಲಿಕ್ಕೆ, ಗದಗಿನ ಲಕ್ಷ್ಮೇಶ್ವರದಲ್ಲಿ ಒಂದು ಜೀನಾಲಯವನ್ನು ನಿರ್ಮಿಸಿದಳು ನೋಡಿ. ಇದು ನಿಮಗೆ ಗೊತ್ತಿರಬೇಕು. ಯಾರ ಅವಧಿಯಲ್ಲಿ? ವಿಜಯಾದಿತ್ಯನ ಕಾಲದಲ್ಲಿ. ಇನ್ನು ಈತನ ಆಸ್ಥಾನದಲ್ಲಿ ವೀಣಾಪೋಟೆ ಅಥವಾ ವೀಣಾಪೋಟಿ. ಈ ವೀಣಾಪೋಟೆ ಎನ್ನುವಂತ ನೃತ್ಯಗಾರತಿ ಇದ್ದಳು. ತುಂಬಾ ಇಂಪಾರ್ಟೆಂಟ್ ಇದು, ನೃತ್ಯಗಾರತಿ ನೋಡ್ರಿ. ಈಕೆಗೆ ಬಿರುದು ಕೂಡ ಇತ್ತು, ಶ್ರೀ ನೃತ್ಯ ವಿದ್ಯಾಧರಿ ಎನ್ನುವಂತ ಬಿರುದು ಕೂಡ ಇತ್ತು. ಓಕೆ, ಇಷ್ಟು ವಿಜಯಾದಿತ್ಯನ ಬಗ್ಗೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಮತ್ತೆ ಯಾರು? ಎರಡನೇ ವಿಕ್ರಮಾದಿತ್ಯ. ಈತನು ಕೂಡ ಪಲ್ಲವರೊಂದಿಗೆ ಹೋರಾಟ ಮಾಡ್ತಾನೆ ನೋಡ್ರಿ. ಬಾದಾಮಿ ಚಾಲುಕ್ಯರ ಬದ್ಧ ಬೈರುಗಳೆಂದರೆ ಪಲ್ಲವರು, ಕಂಚಿಯ ಪಲ್ಲವರು. ಅವರೊಂದಿಗೆ ನಿರಂತರವಾಗಿ ಹೋರಾಟ ಮಾಡಿದರೂ ಸಹ ಅವರನ್ನು ಸದೆಬಡದರು. ಆದರೆ ರಾಷ್ಟ್ರಕೂಟರು ಇವರನ್ನು ಸದೆಬಡದರು. ಅವರನ್ನು ಸದೆಬಡಿಯುವುದು, ಇವರನ್ನು ಸದೆಬಡಿಯುವುದೇ ಇತಿಹಾಸ. ಓಕೆ, ಹಾಗಾಗಿ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಅರಸರನ್ನು ಸದೆಬಡದನು ನೋಡ್ರಿ. ಪಲ್ಲವರ ಅರಸನಾಗಿರ್ತಕ್ಕಂಥ ನಂದಿವರ್ಮನನ್ನು ನೋಡ್ರಿ, ನಂದಿವರ್ಮನನ್ನು ಸೋಲಿಸಿದ. ತುಂಡಕ್ ಎಂಬ ಒಂದು ಪ್ಲೇಸ್ ಅಲ್ಲಿ, ತುಂಡಾಕ ಅಥವಾ ತುಂಡಕ್ ಎಂಬ ಪ್ಲೇಸ್ ಅಲ್ಲಿ ಸೋಲಿಸಿದ. ಪಲ್ಲವರ ಲಾಂಛನಗಳಲ್ಲಿರ್ತಕ್ಕಂಥ ಕಹಳೆ, ಮುದ್ದಾಳೆ, ಧ್ವಜ, ರಾಜದಂಡ ಮತ್ತೆ ಇವೆಲ್ಲವನ್ನು ಏನಿದಾವಲ್ಲ, ಸಿಂಬಲ್ಸ್ ಏನಿದಾವಲ್ಲ, ಆ ಸಿಂಬಲ್ಸ್ಗಳನ್ನೆಲ್ಲವನ್ನು ವಶಪಡಿಸಿಕೊಂಡ. ಅದಕ್ಕಾಗಿ ತನ್ನನ್ನು ಕಂಚಿಯ ಗೊಂಡ ಎಂದು ಕರೆಯಲಾಗುತ್ತದೆ ನೋಡ್ರಿ. ಕಂಚಿಯ ಗೊಂಡ ಎಂದು ಕರೆಯಲಾಗುತ್ತದೆ ನೋಡ್ರಿ. ಕಂಚಿಯ ಗೊಂಡ ಎಂಬ ಬಿರುದುಗಳು ಬಹಳ ಜನಕ್ಕೆ ಇದಾವ, ಅರ್ಥ ಆಯ್ತಾ? ಅದರಲ್ಲಿ ಒಬ್ರು ಯಾರು ಅಂದ್ರಿಗಿನ ಎರಡನೇ ವಿಕ್ರಮಾದಿತ್ಯ. ಇನ್ನು ಈತನ ರಾಣಿಯರು ಇಬ್ಬರಿದ್ರು, ಲೋಕ
ಲೋಕ ಮಹಾದೇವಿ, ಇನ್ನೊಬ್ರು ತ್ರೈಲೋಕ ಮಹಾದೇವಿ. ತ್ರೈಲೋಕ ಮಹಾದೇವಿ, ತ್ರೈಲೋಕ ಮಹಾದೇವಿ. ಓಕೆ, ಇವರು ಎರಡು ಟೆಂಪಲ್ಗಳನ್ನು ನಿರ್ಮಿಸಿದ್ದಾರೆ. ಒಂದು ಲೋಕ ಮಹಾದೇವಿ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷೇಶ್ವರ ದೇವಾಲಯ ನಿರ್ಮಿಸಿದ್ರೆ, ತ್ರೈಲೋಕ ಮಹಾದೇವಿ ಮಲ್ಲಿಕಾರ್ಜುನ ದೇವಾಲಯವನ್ನು ಏನ್ ಮಾಡಿದಳ್ರಿ, ನಿರ್ಮಿಸಿದಾಳ. ಇದು ನಿಮಗೆ ಗೊತ್ತಿರ್ಬೇಕು. ಅಥವಾ ಮಲ್ಲಿಕಾರ್ಜುನ ಅಥವಾ ತ್ರೈಲೋಕ ಮಹಾದೇವ ಟೆಂಪಲ್ ಅಂತ ಕರಿತೀವಿ ನಾವು. ಓಕೆ, ಇಷ್ಟು ನಿಮಗೆ ಗೊತ್ತಿರ್ಬೇಕು. ಇವರು ಕಲಚೂರಿ ಮನೆತನದವರು. ಇವರು ಕಲಚೂರಿ ಅಥವಾ ಕಲಾಚೂರಿ ಮನೆತನದವರು. ಓಕೆ, ಇಷ್ಟು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಕಂಚಿಯ ಗೊಂಡ. ಇನ್ನ ಇಲ್ಲೇನು ಒಂದು ಇಮೇಜ್ ಕಾಣ್ತಾ ಇದೆ ನೋಡ್ರಿ ನಿಮ್ಗೆ. ಇದನ್ನ ಯಾಕೆ ಹಾಕಿದ್ದೀನಿ ಅಂದ್ರೆ, ಇದೇ ಕೈಲಾಸನಾಥ ದೇವಾಲಯ. ಏನು ಪಲ್ಲವರನ್ನು ಸೋಲಿಸಿ ಕೆಲವೊಂದಿಷ್ಟು ಭಾಗಗಳನ್ನು ವಶಪಡಿಸಿಕೊಂಡು ಈ ಕಂಚಿಯಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯದಲ್ಲಿ ಒಂದು ಕನ್ನಡದ ಶಾಸನವನ್ನು ಕೆತ್ತಿಸ್ತಾನ್ರಿ. ಯಾರು? ಎರಡನೇ ವಿಕ್ರಮ. ಕನ್ನಡದ ಶಾಸನ ನೋಡ್ರಿ, ಕನ್ನಡ ಶಾಸನವನ್ನು ಕೆತ್ತಿಸಿ ಇಲ್ಲಿ ದಾನವನ್ನು ಕೈಗೊಳ್ತಾನ್ರಿ. ಇಲ್ಲಿ ದಾನವನ್ನು ಏನ್ ಮಾಡಿದ? ಕೈಗೊಂಡ. ಇದು ನಮ್ಮ ಕನ್ನಡಿಗರ ವಿಶೇಷತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಎರಡನೇ ಕೀರ್ತಿವರ್ಮ. ಈ ಎರಡನೇ ಕೀರ್ತಿವರ್ಮ ಏನಿದಾನಲ್ಲ, ಈತ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ಎಷ್ಟೋ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಯಾರು ಅಂದ್ರೆ ಎರಡನೇ ಕೀರ್ತಿವರ್ಮ. ಇದು ನಿಮಗೆ ಗೊತ್ತಿರಬೇಕು. ಈತನನ್ನು ಯಾರು ಸೋಲಿಸಿದರು ಅಂತಂದ್ರೆ ರಾಷ್ಟ್ರಕೂಟರ ಅರಸ ದಂತಿದುರ್ಗನು ಸೋಲಿಸಿದ. ದಂತಿದುರ್ಗ. ಆನಂತರ ಮತ್ತೆ ಸಂಪೂರ್ಣವಾಗಿ 1ನೇ ಕೃಷ್ಣನು ಕೂಡ ಈತನನ್ನು ಸಂಪೂರ್ಣವಾಗಿ ಸೋಲಿಸಿದ. ಹಾಗಾದ್ರ ಬಾದಾಮಿ ಚಾಲುಕ್ಯರ ಅವನತಿಗೆ ಕಾರಣವಾಗಿರತಕ್ಕಂಥ ಮನೆತನ ಯಾವುದು ಅಂದ್ರ ರಾಷ್ಟ್ರಕೂಟರ ಮನೆತನ. ಓಕೆ, ಇಷ್ಟು ನಿಮಗೆ ಇದು ರಾಜಕೀಯ ಇತಿಹಾಸ. ಹಾಗಾದ್ರೆ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರಿಗಿನ ನೆಕ್ಸ್ಟ್ ನೋಡಿ, ಆಡಳಿತ. ಇವರ ಆಡಳಿತ ನೋಡ್ರಿ, ಇಲ್ಲೆಲ್ಲ ಕಾಣ್ತಾ ಇದೆ, ದರ್ಬಾರ್ ಕಾಣ್ತಾ ಇದೆ. ಇಲ್ಲೆಲ್ಲ ಜನಸಾಮಾನ್ಯರು ಮತ್ತು ಇವ್ರೇನ್ ಬಹುತೇಕ ಇವ್ರು ತಪ್ಪು ಮಾಡಿರ್ತಕ್ಕಂಥ ಕೈದಿಗಳಾಗಿರ್ಬೇಕು, ಬಿದ್ದು ಬೇಡ್ಕೊಳ್ತಾ ಇದ್ದಾರೆ ರಾಜನ ಬಳಿ. ಅರ್ಥ ಆಯ್ತಾ? ಹಾಗಾಗಿ ಇದು ಒಂದು ಸಭೆಯಲ್ಲಿ ಏನ್ ಮಾಡ್ತಾ ಇದಾರ, ಒಂದು ನ್ಯಾಯದಾನ ಮಾಡ್ತಾ ಇದ್ದಾನ. ಅಲ್ಲಿ ಕಾಣ್ತಾ ಇರ್ಬೋದು ಇಮೇಜ್. ಮತ್ತೆ ಇದು ಯಾವ್ದಪ್ಪ ಅಂದ್ರೆ ಇದು ಕಾಯಿನ್, ಇದು ನಾಣ್ಯ. ಇದು ಯಾವುದು? ನಾಣ್ಯ. ಹಾಗಾದ್ರೆ ಆಡಳಿತ ಯಾವ್ದು ಇತ್ತು ಅನ್ನೋದು ನೋಡೋಣ. ಇಲ್ಲಿ ರಾಜನೇ ಏನಾಗಿತ್ತಂದ್ರ ಸರ್ವೋಚ್ಚ ಅಧಿಕಾರ ಇತ್ತು. ರಾಜನಿಗೆ ಏನಿತ್ತು? ಸರ್ವೋಚ್ಚ ಅಧಿಕಾರ ರಾಜನ ಬಳಿ ಇತ್ತು. ಸರ್ವೋಚ್ಚ ಅಧಿಕಾರ. ಮಿಲಿಟರಿ ಅಧಿಕಾರ ಕೂಡ, ನ್ಯಾಯಾಂಗ, ಮಿಲಿಟರಿ ಎಲ್ಲವೂ ಕೂಡ ರಾಜನ ಬಳಿ ಇತ್ತು. ಇನ್ನು ಪಟ್ಟಣವನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂದ್ರೆ ಪಟ್ಟಣ ಸ್ವಾಮಿಗಳು ನೋಡ್ಕೊಳ್ತಾ ಇದ್ರು. ಪಟ್ಟಣ ಸ್ವಾಮಿಗಳು ಏನ್ ಮಾಡ್ತಾ ಇದ್ರು? ಪಟ್ಟಣ ಸ್ವಾಮಿಗಳು ನೋಡ್ಕೊಳ್ತಾ ಇದ್ರು. ಮತ್ತ ಅಷ್ಟೇ ಅಲ್ಲ, ಪ್ರಾಂತ್ಯಗಳನ್ನ ಯಾರು ನೋಡ್ಕೊಳ್ತಾ ಇದ್ರು ಅಂತಂದ್ರೆ, ರಾಜಕುಮಾರರು ನೋಡ್ಕೊಳ್ತಾ ಇದ್ರು. ಎಕ್ಸಾಂಪಲ್ ಹೇಳೋದಾದ್ರೆ, ಈ ಎರಡನೇ ಪುಲಿಕೇಶಿ ಆಡಳಿತದಲ್ಲಿ ಗುಜರಾತ್ ಅನ್ನು ಜಯಸಿಂಹ ನೋಡ್ಕೊಳ್ತಾ ಇದ್ರ, ವೆಂಗಿಯನ್ನು ಕುಬ್ಜ ವಿಷ್ಣುವರ್ಧನ್ ನೋಡ್ಕೊಳ್ತಾ ಇದ್ದ ಪ್ರಾಂತ್ಯಗಳನ್ನು. ರೈಟ್. ಮತ್ತೆ ಇಲ್ಲಿ ನೆಕ್ಸ್ಟ್ ಹೇಳೋದಾದ್ರೆ, ಪ್ರಾಂತ್ಯ ರಾಜಕುಮಾರ ನೋಡ್ಕೊಳ್ತಿದ್ರು, ಪಟ್ಟಣಗಳನ್ನು ಪಟ್ಟಣ ಸ್ವಾಮಿ ನೋಡ್ಕೊಳ್ತಾ ಇದ್ದಾರೆ. ರಾಜ ಸರ್ವೋಚ್ಚ ಅಧಿಕಾರವನ್ನು ಹೊಂದಿದ್ದ. ಇನ್ನು ಗ್ರಾಮಗಳನ್ನು ಗೌಡರುಗಳನ್ನು ಏನ್ ಮಾಡ್ತಾ ಇದ್ರು? ಗೌಡರ ನಿಯಂತ್ರಣ ಇದ್ದು. ಇಲ್ಲಿ ಅಧಿಕಾರ ಹೆಂಗ ಎಕ್ಸ್ಚೇಂಜ್ ಆಗ್ತಾ ಇತ್ತಂದ್ರೆ, ಅನುವಂಶಿಕವಾಗಿ ಅಧಿಕಾರ ಸಾಕ್ತಾ ಇತ್ತಿಲ್ಲ. ಅಂದ್ರ ಇಲ್ಲಿ ಹಿರಿಯ ಮಗನಿಗೆ ಏನಪ್ಪಾ ಅಂದ್ರೆ ರಾಜ್ಯಭಾರ ಮಾಡ್ತಕ್ಕಂತ ಅವಕಾಶ ಇತ್ತು. ಹಿರಿಯ ಮಗ. ಅನುವಂಶಿಕ ಅಧಿಕಾರ ಇಲ್ಲೆಲ್ಲ, ಅನುವಂಶಿಕ ಅಧಿಕಾರವಿತ್ತು. ಓಕೆ, ಹಾಗಾದ್ರೆ ಇವರ ಮುಖ್ಯ ಆದಾಯ ಅಂದ್ರೆ ಯಾವುದಂದ್ರ, ರಾಜ್ಯಕ್ಕೆ ಮುಖ್ಯ ಆದಾಯವೆಂದರೆ ಭೂಕಂದಾಯ. ನೋಡ್ರಿ, ಭೂಕಂದಾಯ. ಈ ಭೂಕಂದಾಯವನ್ನು ಸಿದ್ದಯ್ಯ ಎಂದು ಕರೆಯಲಾಗುತ್ತಿತ್ತು. ಭೂಕಂದಾಯವನ್ನು ಏನೆಂದು ಕರೆಯಲಾಗುತ್ತಿತ್ತು? ಸಿದ್ದಯ್ಯ ಎಂದು ಕರೆಯಲಾಗುತ್ತಿತ್ತು. ಇನ್ನು
ಇವರು ಬಳಸ್ತಕ್ಕಂಥ ನಾಣ್ಯಗಳು ಯಾವ ಅಂದ್ರೆ ಎರಡು ನಾಣ್ಯಗಳು, ಒಂದು ಗದ್ಯಾಣ, ಇನ್ನೊಂದು ವರಾಹ. ಇಲ್ಲ, ವರಾಹ ಚಿತ್ರ ಕಾಣ್ತಾ ಇದೆ ಇಲ್ಲಿ, ರೈಟ್. ಹಾಗಾದ್ರೆ ಇದು 120 ಗ್ರೇನ್ ತೂಕ ಇತ್ತು, 120 ಗ್ರೇನ್ ತೂಕಗಳನ್ನು ಒಳಗೊಂಡಿತ್ತು. ಮತ್ತೆ ಇವರಿಗೆ ಬರ್ತಕ್ಕಂಥ ತೆರಿಗೆಗಳು, ಇತರ ಮೂಲದ ತೆರಿಗೆಗಳು ಯಾವ ಅಂದ್ರಿಗಿನ ಇತರ ಮೂಲದ ತೆರಿಗೆಗಳು ಆಲ್ರೆಡಿ ಒಂದ್ ಹೇಳಿದೀನಿ, ಸಿದ್ದಯ್ಯ, ಪನ್ನಯ್ಯ, ಇನ್ನು ವಡ್ಡ ರಾಹುಲು. ನೋಡ್ರಿ, ವಿಶೇಷವಾಗಿ ಇದನ್ನ ಫೋಕಸ್ ಮಾಡ್ರಿ. ಪನ್ನಯ್ಯ, ಈ ಪನ್ನಯ್ಯ ಅನ್ನುವಂತ ಟ್ಯಾಕ್ಸ್ ಏನಿದೆಲ್ಲ, ಇದು ವೇಳೆಯಾದ ಎಲೆ ಮೇಲೆ ಆಗ್ತಕ್ಕಂಥ ಟ್ಯಾಕ್ಸ್ ಇದು. ಸಿದ್ದಯ್ಯ ಅಂದ್ರ ಭೂಕಂದಾಯ 1/6. ಇನ್ನು ವಡ್ಡ ರಾಹುಲು ಅಂತಂದ್ರೆ ಏನು, ಅರಸು ಮನೆತನಗಳ ಮೇಲೆ ಆಗ್ತಕ್ಕಂಥ ತೆರಿಗೆ, ಇದು. ಓಕೆ, ಹಾಗಾದ್ರೆ ಇಷ್ಟು ಗೊತ್ತಾಯ್ತು. ಇನ್ನು ಬಾದಾಮಿ ಚಾಲುಕ್ಯರು ಕಾಲ್ದಳ, ರಥದಳ ಮತ್ತೆ ಅಶ್ವದಳ ಇವೆಲ್ಲವನ್ನು ಕೂಡ ಹೊಂದಿದ್ರು. ಒಂಥರ ಹೇಳ್ಬೇಕಂದ್ರೆ ಚದುರಂಗ ವ್ಯವಸ್ಥೆಯಲ್ಲಿ ಇವ್ರದಿತ್ತು ಸೈನ್ಯ. ಮತ್ತೆ ಇವರ ಸೈನ್ಯವನ್ನು ಕರ್ನಾಟಕದ ಬಲ, ನೋಡ್ರಿ, ಇವರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗಿದೆ. ನೋಡ್ರಿ, ಕರ್ನಾಟಕ ಬಲ ಅಂದ್ರೆ ಯಾವಾಗ್ಲೂ ಯುದ್ಧದಲ್ಲಿ ಗೆಲ್ಲುವಂತವರು ಅಂದಂಗ ಅರ್ಥ. ಓಕೆ, ಇದು ನಿಮಗ್ ಗೊತ್ತಿರ್ಬೇಕು. ಅಂದ್ರೆ ಇದು ಎಲ್ಲಿ ಉಲ್ಲೇಖ ಆಗೈತೆ ಅಂದ್ರೆ ಕೌಮುದಿ ಮಹೋತ್ಸವ ಅನ್ನುವಂತ ನಾಟಕದಲ್ಲಿ ಏನಾಗಿದೆ, ವಿಜಯಕೆ ಅಥವಾ ವಿಜಯ ಭಟ್ಟಾರಿಕೆ ಬರೆದಿರ್ತಕ್ಕಂಥ ಗ್ರಂಥ ಅಥವಾ ನಾಟಕದಲ್ಲಿ ಉಲ್ಲೇಖ ಆಗೈತಿ, ಇಮ್ಮಡಿ ಪುಲಿಕೇಶಿಯ ಸೊಸೆ. ಓಕೆ, ಇಷ್ಟು ಇವರ ಆಡಳಿತ ಗೊತ್ತಿರಬೇಕು. ಇನ್ನು ಬಳ್ಳಾರಿಯ ಕುರುಗೋಡು ಅಂತ ಬರ್ತೈತಿ. ಆ ಬಳ್ಳಾರಿಯ ಕುರುಗೋಡಿನಲ್ಲಿ ಕೂಡ ಒಂದು ಭೂಮಾಪನ ಕೇಂದ್ರವಾಗಿ ಇಟ್ಕೊಂಡಿದ್ರು ಅನ್ನೋದು ಕೂಡ ಮಾಹಿತಿ ಇದೆ. ಮತ್ತು ಭೂಮಾಪನ ಒಂದು ವ್ಯವಸ್ಥೆ ಕೂಡ ಕಂಡು ಬಂದಿದ್ರು ಎಲ್ಲಿ, ಬಳ್ಳಾರಿಯ ಕುರುಗೋಡಿನಲ್ಲಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಹಲವಾರು ನೀರಾವರಿಗಾಗಿ ಮತ್ತು ನೀರಾವರಿ ಕೆರೆಗಳನ್ನು ಮತ್ತು ಅಣೆಕಟ್ಟುಗಳನ್ನು ಕೂಡ ಇವ್ರು ಏನ್ ಮಾಡಿದಾರ, ನಿರ್ಮಿಸಿದಾರ. ಓಕೆ, ಇಷ್ಟು ಇವರ ಒಂದು ಆಡಳಿತ. ನೆಕ್ಸ್ಟ್ ನೋಡಿ, ಆರ್ಥಿಕತೆ ನೋಡೋದಾದ್ರ ಇವರ ಮೂಲ ಕಸಬು ಕೃಷಿ. ಮತ್ತೆ ಇವರು ಯಾರೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ರು ಅಂತಂದ್ರ ಚೀನಾದೊಂದಿಗೆ ಏನ್ ಮಾಡಿದ್ರು, ವ್ಯಾಪಾರ ಸಂಬಂಧ ಹೊಂದಿದ್ರು. ಮತ್ತೆ ಇವರಿಗೆ ಈ ಭೂಕಂದಾಯ ಅಂದ್ರೆ ಆರ್ಥಿಕತೆಯಲ್ಲಿ ಕಂದಾಯ ಎಲ್ಲಿಂದ ಜಾಸ್ತಿ, ಮೇನ್ ಸೈಟ್ ಯಾವ ಅಂದ್ರ ಒಂದು ಗೋವಾ, ಒಂದು ಮಂಗಳೂರು. ನೋಡ್ರಿ, ಇದು ಆರ್ಥಿಕತೆ. ಪ್ರಮುಖವಾಗಿ ಇವರು ಕೃಷಿ ಆಧಾರಿತವಾಗಿದ್ರು ಅನ್ನೋದು ನಮ್ಗೆ ಸ್ವಚ್ಛವಾಗಿ ಕಂಡು ಬರುತ್ತೆ. ಚೀನಾದೊಂದಿಗೂ ಕೂಡ ಏನ್ ಮಾಡಿದ್ರು, ಇವರು ವ್ಯಾಪಾರವನ್ನು ಹೊಂದಿದ್ದರು. ಮತ್ತೆ ಗೋವಾ, ಮಂಗಳೂರು ಏನಾಗಿತ್ತು, ಇವರ ಪ್ರಮುಖ ಈ ಒಂದು ಕಂದಾಯದ ಕೇಂದ್ರಗಳಾಗಿದ್ವು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ನೋಡಿ, ಸಾಮಾಜಿಕ ಸ್ಥಿತಿ ಅಂದ್ರೆ ಇಲ್ಲಿ ನೋಡೋದಾದ್ರೆ ಮಹಿಳೆಯರಿಗೆ ಉನ್ನತ ಸ್ಥಾನಮಾನಗಳಿದ್ದು, ರೈಟ್. ಸಮಾಜದಲ್ಲಿ ಜಾತಿ ಪದ್ಧತಿ ಕೂಡ ರೂಢಿಯಲ್ಲಿತ್ತು. ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು ಅನ್ನಕ ಒಂದು ಕಾರಣಗಳೇನು, ರೀಸನ್ ಅಂದ್ರೆ ಎಕ್ಸಾಂಪಲ್ ಕೊಡೋದಾದ್ರೆ ಈ ಕಾಳಾಮುಖ, ಮಹಾಕೂಟೇಶ್ವರ ಸಾಯಿ, ಇನ್ನು ಕುಂಕುಮ ಮಹಾದೇವಿ, ಇವರೆಲ್ಲರೂ ಉದಾಹರಣೆ ಅಂತ ಗೊತ್ತಿರ್ಬೇಕು. ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು, ಜಾತಿ ಪದ್ಧತಿ ಇತ್ತು. ನೆಕ್ಸ್ಟ್ ಜಾತಿಗಳು ವೃತ್ತಿಗನುಗುಣವಾಗಿದ್ದವು. ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿದ್ದರು ಅನ್ನೋದು ಕೂಡ ಗೊತ್ತಿರಬೇಕು. ರೈಟ್, ಇಷ್ಟು ಇವರ ಒಂದು ಸಾಮಾಜಿಕ ಸ್ಥಿತಿ. ನೆಕ್ಸ್ಟ್ ಧರ್ಮ ನೋಡೋದಾದ್ರೆ ಇವರು ವೈಷ್ಣವರು. ನೋಡ್ರಿ, ಇಂಪಾರ್ಟೆಂಟ್. ಬಾದಾಮಿ ಚಾಲುಕ್ಯರು ಪ್ರಥಮವಾಗಿ ಯಾವ ಧರ್ಮಕ್ಕ ಜಾಸ್ತಿ ಸಪೋರ್ಟ್ ಮಾಡಿದ್ರು ಅಂತಂದ್ರ ವೈಷ್ಣವ ಧರ್ಮಕ್ಕ ಸಪೋರ್ಟ್ ಮಾಡಿದ್ರು. ಮತ್ತೆ ಇಲ್ಲಿ ವೈಷ್ಣವ, ಶೈವ, ಬೌದ್ಧ,
ಜೈನ ಎಲ್ಲಾ ಧರ್ಮಗಳಿಗೆ, ಎಲ್ಲಾ ಪಂಥಗಳಿಗೆ ಇವರು ಸಪೋರ್ಟ್ ಮಾಡಿದ್ರು. ಅಂದ್ರ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿದರು. ಸರ್ವಧರ್ಮ ಸಮನ್ವಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಮನ್ವಯ ಅಂದ್ರ ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯ ಯಾವ್ದು ರೀತಿ ಇತ್ತು ಅಂದ್ರ ಜಾತ್ಯತೀತ ಸಾಮ್ರಾಜ್ಯವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಎಲ್ಲರೂ ಕೂಡ ಸಮಾನತೆಯಿಂದ ಏನ್ ಮಾಡ್ತಾ ಇದ್ರು, ಬದುಕ್ತಾ ಇದ್ರು. ಜಾತಿಗಳಿದ್ರು ಕೂಡ ಅವರು ಒಂಥರ ಫೀಲಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಬದುಕ್ತಾ ಇದ್ರು. ಎಲ್ಲ ನಾವೆಲ್ಲ ಒಂದೇ ಅನ್ನುವಂತ ರೀತಿಯಲ್ಲಿ. ರೈಟ್, ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಜೈನ ಕವಿ ರವಿಕೀರ್ತಿ ಕೂಡ ಒಬ್ಬ ಜೈನ ಧರ್ಮ. ಕುಂಕುಮ ಮಹಾದೇವಿ ಕೂಡ ಜೈನ ಧರ್ಮೀಯಳು. ಮತ್ತ ಇಲ್ಲಿ 100 ಸಂಗ್ರಾಮಗಳಿದ್ದವು ಅನ್ನೋದು ಕೂಡ ಮಾಹಿತಿ ಬಂದೈತಿ. 100 ಸಂಗ್ರಾಮಗಳಲ್ಲಿ 10,000 ಬೌದ್ಧರಿದ್ದರು ಅನ್ನೋದು ಕೂಡ ಉಲ್ಲೇಖ ಇದೆ. ಎಷ್ಟು ಸಾವಿರ? 10,000 ಬೌದ್ಧರಿದ್ದರು ಅಂತ ಹೇಳಿ ಈ ವಯನ್ಸ್ನಾಗ ಹೇಳ್ತಾನ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಓಕೆ, ನೆಕ್ಸ್ಟ್ 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಇವರು ನೋಡ್ರಿ, 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸ್ವಲ್ಪ ಶೈವ ಮತ ಪಂಥದ ಕಡೆ ಇವರು ವಾಲಿಕೆ ಆಗ್ತಾರೆ. ನೋಡ್ರಿ, ಶೈವ ಮತದ ಪಂಥ ಕಡೆ ಏನ್ ಮಾಡ್ತಾರ್ರಿ, ವಾಲಿಕೆ ಆಗ್ತಾರ. ಮತ್ತು ವೈಷ್ಣವ ಧರ್ಮದ ಒಂದು ನಿಯಮದಂತೆ ಯಜ್ಞ ಯಾಗಾದಿಗಳನ್ನು ಕೂಡ ಏನ್ ಮಾಡ್ತಾ ಇದ್ರು, ಇವರು ಆಚರಿಸ್ತಾ ಇದ್ರು. ಯಜ್ಞ ಯಾಗಾದಿಗಳನ್ನು ಕೂಡ ಆಚರಿಸ್ತಾ ಇದ್ರು. ಓಕೆ, ಇಷ್ಟು ಇವರ ಒಂದು ಧರ್ಮ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಕಲೆ ಮತ್ತು ವಾಸ್ತುಶಿಲ್ಪ. ಇಲ್ಲಿದೆ ನೋಡ್ರಿ ನಿಜವಾಗಿ ಮ್ಯಾಟರ್ ಇರೋದು ಇಲ್ಲೇ. ಅರ್ಥ ಆಯ್ತಾ? ನೋಡ್ರಿ, ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ರಿ, ಬಾದಾಮಿಯ ಚಾಲುಕ್ಯರು ಫೇಮಸ್ ಆಗಿದ್ದೇ ಒಂದು ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದು, ಇನ್ನೂ ಒಂದು ಅವರ ಕಲೆ ಮತ್ತು ವಾಸ್ತುಶಿಲ್ಪದಿಂದ. ಇವತ್ತು ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರಿಗೆ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಐತಪ್ಪ ಅಂದ್ರೆ ಅದು ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಓಕೆ, ಹಾಗಾದ್ರ ಇವರು ದೇವಾಲಯಗಳನ್ನ ಅಥವಾ ಅವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಯಾವ್ಯಾವ ಭಾಗದಲ್ಲಿ ಚಿತ್ರಿಸಿದ್ರು ಅಂತಂತ ನೋಡೋದಾದ್ರೆ, ಒಂದು ಐಹೊಳೆ, ಫಸ್ಟ್ ಐಹೊಳೆ, ಆನಂತರ ಪಟ್ಟದ ಕಲ್ಲು ನೋಡ್ರಿ, ಆನಂತರ ಬಾದಾಮಿಯಲ್ಲಿ ಇವ್ರು ಏನ್ ಮಾಡಿದ್ರು, ಚಿತ್ರಿಸಿದ್ರು. ಇವೆಲ್ಲವೂ ಕೂಡ ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು, ಬಾಗಲಕೋಟ್. ಓಕೆ, ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋಣ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಒಂದು ಶೈಲಿ ಯಾವುದು ಅಂತ ಕೇಳಿದ್ರ ನೀವೇನ್ ಹೇಳ್ಬೇಕು ಅಂತಂದ್ರಗಿನ, ಬಾದಾಮಿ ಚಾಲುಕ್ಯರ ಶೈಲಿ ಯಾವುದು ಅಂತಂದ್ರೆ ವೇಸರ ಶೈಲಿ. ಅವರು ದೇವಾಲಯಗಳನ್ನು ಯಾವ ಶೈಲಿಯಲ್ಲಿ ಕಟ್ಟಿದ್ರು ಅಂತಂದ್ರ ವೇಸರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ರು. ವೇಸರ ಶೈಲಿಯಲ್ಲಿ ದೇವಾಲಯಗಳ ನಿರ್ಮಾಣ. ಇದೇನ್ರಿ ವಿಶೇಷ, ಇಲ್ಲಿ ಕೇಳಿಲ್ಲ ಅನ್ಬೋದು. ಬಟ್ ಕೇಳಿಲ್ಲ ಅನ್ನೋದಕ್ಕಿಂತ ಇದು ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾದಾಗ ಉಟ್ಕೊಂಡಿರ್ತಕ್ಕಂಥ ಕಲೆ ಇದು. ಯಾಕಂದ್ರ ನಾವು ವಿಶೇಷವಾಗಿ ಏನ್ ನೋಡಿರ್ತೀವಿ, ಒಂದು ದ್ರಾವಿಡ ಶೈಲಿ ನೋಡಿರ್ತೀವಿ, ಮತ್ತೆ ಇನ್ನ ಒಂದು ನಾಗರ ಶೈಲಿ ನೋಡಿರ್ತೀವಿ. ನಾಗರ ಶೈಲಿ, ದ್ರಾವಿಡ ಶೈಲಿ ಕಂಡು ಬರೋದು ದಕ್ಷಿಣ ಭಾರತದಲ್ಲಿ, ಆದ್ರೆ ನಾಗರ ಶೈಲಿ ಕಂಡು ಬರುವುದು ಉತ್ತರ ಭಾರತದಲ್ಲಿ. ರೈಟ್, ದ್ರಾವಿಡ ಶೈಲಿ ಯಾರ ಕಾಲದಿಂದ ಬೆಳೆದ ಬಂದ್ರೆ ಪಾಂಡ್ಯರು, ಈ ಊರಿಂದ ಬೆಳೆದು ಬಂದ್ರೆ ನಾಗರ ಶೈಲಿ ಗುಪ್ತರ ಕಾಲದಲ್ಲಿ ಬೆಳಕಿಗೆ ಬಂದೈತೆ. ಹಾಗಾದ್ರೆ ಇವೆರಡನ್ನು ಮಿಶ್ರಣ ಮಾಡಿ ನಮ್ಮ ಬಾದಾಮಿಯ ಚಾಲುಕ್ಯರು ಏನ್ ಮಾಡಿದ್ರು ಅಂತಂದ್ರ ದೇವಾಲಯಗಳ ನಿರ್ಮಾಣ ಮಾಡಿದ್ರು. ಹಾಗಾಗಿ ಈ ಮಿಶ್ರಣವನ್ನೇ, ದ್ರಾವಿಡ ಮತ್ತು ನಾಗರ ಮಿಶ್ರಣವನ್ನೇ, ಈ ಶೈಲಿಯ ಮಿಶ್ರಣವನ್ನೇ ನಾವೇನಂತ ಕರಿತೀವಿ ಅಂದ್ರ ವೇಸರ ಶೈಲಿ ಅಂತ ಕರಿತೀವಿ. ವೇಸರ ಶೈಲಿ ಅನ್ನೋದು ಗೊತ್ತಿರಬೇಕು. ಇನ್ನು ಎನ್ರಿ ಕಜಿನ್ಸ್ ಅನ್ನುವಂತ ವ್ಯಕ್ತಿ ನೋಡ್ರಿ, ಎನ್ರಿ ಕಜಿನ್ಸ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ಯಾರಪ್ಪ ಅಂದ್ರ ಈ ವೇಸರ ಶೈಲಿ ಅಥವಾ ವೇಸರ ಶೈಲಿಯನ್ನು ಚಾಲುಕ್ಯ ಶೈಲಿ ಅಂತ ಕರೆದಿದ್ದಾನ್ರಿ. ಚಾಲುಕ್ಯ ಶೈಲಿ ಅಂತ ಕರೆದಾನ್ರಿ. ವಿಶೇಷವಾಗಿ ಇವರ ಲಕ್ಷಣಗಳು ನೋಡೋದಾದ್ರೆ, ಲಕ್ಷಣಗಳು ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ರಿ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ. ಓಕೆ, ನೋಡಿ,
ಇವರು ಸಾದಾ ಮತ್ತು ಚಿಕ್ಕದಾಗಿರ್ತಕ್ಕಂಥ ತಳಪಾಯದಲ್ಲಿ ಏನ್ ಮಾಡ್ತಾ ಇದ್ರು, ದೇವಾಲಯಗಳ ನಿರ್ಮಾಣ ಮಾಡ್ತಾ ಇದ್ರು. 3 ರಿಂದ 4 ಅಡಿ ಅಷ್ಟೇ ಇರ್ತಾ ಇತ್ತು ಜಗತಿ ಮೇಲೆ ದೇವಾಲಯ. ಗರ್ಭಗುಡಿ, ಚೌಕಾಕಾರದ ಗರ್ಭಗುಡಿಗಳು, ಸಭಾಮಂಟಪ, ಮುಖಮಂಟಪ, ಸುಖನಾಸಿನಿ, ಮತ್ತೆ ಅಷ್ಟೇ ಎಲ್ಲ ಕಳಶಗಳನ್ನು ಅಳವಡಿಸ್ತಾ ಇದ್ರು. ಕಳಶ, ಹೈಟ್ ಅಲ್ಲಿ ಕಳಶ, ರೈಟ್. ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥ ಶಿಲ್ಪಗಳ ಕೆತ್ತನೆ ಕೂಡ ಕಂಡು ಬರ್ತೈತ್ರಿ. ಎಲ್ಲಿ? ಈ ಒಂದು ಚಾಲುಕ್ಯರ ಶೈಲಿಯಲ್ಲಿ ಅಥವಾ ಚಾಲುಕ್ಯರ ಶಿಲ್ಪಕಲೆಯಲ್ಲಿ. ಮತ್ತೆ ಈ ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥ ರೇಖಾ ಸಾಗರ, ಕದಂಬ ಸಾಗರಗಳು ಕೂಡ ಆ ಶಿಖರಗಳಲ್ಲಿ ಕಂಡು ಬರ್ತಾವ್ರಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಮೇಲ್ಗಡೆ ಬೋಧಿಗೆ ಕೂಡ ಕಂಡು ಬರುತ್ತೆ. ಬೋಧಿಗೆನ ಅಳವಡಿಸಿಕೊಂಡಿರ್ತಕ್ಕಂಥ ಏಕೈಕ ರಾಜಮನೆತನ, ದಕ್ಷಿಣ ಭಾರತದ ಏಕೈಕ ರಾಜಮನೆತನ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಲ್ಲಿ ಏನಪ್ಪಾ ಅಂದ್ರೆ ಈ ದೇವಾಲಯಗಳ ನಿರ್ಮಾಣ ಆದವು. ಹಾಗಾಗಿ ಬಾದಾಮಿ ಚಾಲುಕ್ಯರನ್ನು ದೇವಾಲಯಗಳ ಪ್ರವರ್ತಕರು ಅಂತ ಕರೀತಾರೆ. ದೇವಾಲಯಗಳ ಪ್ರವರ್ತಕರು ಎನ್ನುವರು, ಪ್ರವರ್ತಕರು. ಓಕೆ, ನೆಕ್ಸ್ಟ್ ನೋಡೋಣ ಹಾಗಾದ್ರೆ. ಇನ್ನು ವಿಶೇಷವಾಗಿ ನಾನು ಕೆಲ ಕ್ಲಾಸಲ್ಲಿ ಹೇಳ್ತೀನಿ, ನಾನು ಶೈಲಿಗಳ ಬಗ್ಗೆ ವಿಶೇಷ ಕ್ಲಾಸ್ ಮಾಡ್ತೇನೆ. ಅಲ್ಲಿ ಹೇಳ್ತೀನಿ ದ್ರಾವಿಡ ಶೈಲಿಗೂ ಮತ್ತು ನಾಗರ ಶೈಲಿಗೆ ಏನು ವ್ಯತ್ಯಾಸ, ಇವು ಯಾವ ರೀತಿ ಇರ್ತಾವ ಅನ್ನೋದು ಕೂಡ PPT ಮುಖಾಂತರ ನಿಮ್ಗೆ ತೋರಿಸ್ತೇನೆ. ಡೋಂಟ್ ವೆರಿ. ನೆಕ್ಸ್ಟ್ ನೋಡಿ, ಫಸ್ಟ್ ಬಾದಾಮಿ ಗುಹೆಗಳನ್ನು ತಗೊಳ್ಳೋಣ. ನೀವೆಲ್ಲ ಹೋಗಿರ್ತೀರಿ, ಟೂರ್ ಹೋದಾಗ ಎಲ್ಲ ನೋಡ್ಕೊಂಡ್ ಬಂದಿರ್ತೀರಿ. ಇಲ್ಲೆಲ್ಲ ಕಾಣ್ತಾ ಇದಾವ ನೋಡ್ರಿ, ಕೇವ್ಸ್. ಅರ್ಥ ಆಯ್ತಾ? ಇವೆಲ್ಲವೂ ಕೂಡ ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ ಗುಹಾಲಯಗಳು. ಹಾಗಾದ್ರೆ ನೋಡೋಣ, ಈ ಬಾದಾಮಿಯಲ್ಲಿರ್ತಕ್ಕಂಥ ಗುಹೆಗಳು ನೋಡ್ರಿ, ಗುಹಾಲಯಗಳನ್ನು ಯಾರು ನಿರ್ಮಿಸಿದ್ರು ಅಂತಂದ್ರೆ ಆಲ್ರೆಡಿ ಹೇಳಿದೆ ನಾನು, ಮಂಗಳೇಶ ಏನ್ ಮಾಡಿದಾನ? ನಿರ್ಮಿಸಿದಾನ. ಯಾರ ಕಾಲದಲ್ಲಿ? 1ನೇ ಕೀರ್ತಿವರ್ಮನ ಕಾಲದಲ್ಲಿ. 1ನೇ ಕೀರ್ತಿವರ್ಮ, ರೈಟ್, ಕೀರ್ತಿವರ್ಮನ ಕಾಲದಲ್ಲಿ. ಎಷ್ಟು ಗುಹಾಲಯಗಳಿವೆ? 4 ಗುಹಾಲಯಗಳಿವೆ. 4 ಗುಹಾಲಯಗಳಿವೆ. ಹಾಗಾದ್ರೆ ಇಲ್ಲಿ ನಿಮಗೆ ಗೊತ್ತಿರಬೇಕು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ನೋಡ್ರಿ, 4 ಇದಾವ. 1ನೇದು ಶೈವ ಗುಹೆ ಆದ್ರೆ, 2ನೇದು ವೈಷ್ಣವ ಗುಹೆ, 3ನೇದು ಕೂಡ ವೈಷ್ಣವ ಗುಹೆ, 4ನೇದು ಜೈನ ಗುಹೆ, ಅತ್ಯಂತ ಚಿಕ್ಕದು ಇದು ಜೈನ ಗುಹೆ, ಅತ್ಯಂತ ದೊಡ್ಡ ಗುಹೆ ವೈಷ್ಣವ ಗುಹೆ. 68 ಅಡಿ ಐತ್ರಿ. 68 ಅಡಿ, 14 ಕಂಬಗಳಿದಾವ್ರಿ. 14 ಕಂಬಗಳು. ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಶೈವ 1ನೇ ಗುಹೆ ಯಾವ್ದಕ್ಕೆ ಸಂಬಂಧಪಟ್ಟ ಅಂದ್ರ, ಫಸ್ಟ್ ಕೇವ್ ಈಸ್ ಶೈವ ರಿಲಿಜಿಯನ್. ನೋಡ್ರಿ, ಹಿಂದೂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ 2 ಪಂಥಗಳು, ಒಂದು ಶೈವ, ಒಂದು ವೈಷ್ಣವ. ಹಾಗಾದ್ರೆ ಫಸ್ಟ್ ಗುಹಾಲಯ ಶೈವ ಧರ್ಮಕ್ಕೆ ಸಂಬಂಧಪಟ್ಟೈತೆ. ಇಲ್ಲಿ ಹಲವಾರು ಶಿಲ್ಪಕಲೆಗಳು ಕಂಡು ಬರ್ತಾವ್ರಿ. ಇಲ್ಲಿ ಹಲವಾರು ಚಿತ್ರಗಳು ಕಂಡು ಬರ್ತವೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಅರ್ಧನಾರೇಶ್ವರ, ನೋಡ್ರಿ, ಇಲ್ಲಿ ಅರ್ಧನಾರೇಶ್ವರ ಚಿತ್ರ ಕಂಡು ಬರುತ್ತೆ. ಮತ್ತೆ ವಿಷ್ಣು ಚಿತ್ರ ಕಂಡು ಬರುತ್ತೆ. 18 ಕೈಗಳುಳ್ಳ ನಟರಾಜನ ಚಿತ್ರ ಕಂಡು ಬರುತ್ತೆ. 18 ಕೈಗಳುಳ್ಳ ನಟರಾಜನ ಚಿತ್ರ ಕಂಡು ಬರುತ್ತೆ. ಮತ್ತೆ ಇಲ್ಲಿ ಈ 1ನೇ ಗುಹೆಯಲ್ಲಿ ಮಹಿಷಾಸುರ ಮರ್ದಿನಿ ಚಿತ್ರ ಕಂಡು ಬರುತ್ತೆ. ಮಹಿಷಾಸುರ ಮರ್ದಿನಿ ಚಿತ್ರ ಕಂಡು ಬರುತ್ತೆ. ಮಹಿಷಾಸುರ ಮರ್ದಿನಿ ಚಿತ್ರಗಳು ಕಂಡು ಬರ್ತವೆ. ಇನ್ನು ವಿವಿಧ ಶಿಲ್ಪಕಲೆಗಳು ಕೂಡ ಕಂಡು ಬರ್ತವ್ರಿ. ಮೇಜರ್ ಇವೆಲ್ಲ, ಅರ್ಥ ಆಯ್ತಾ? ಮೇಜರ್. ಇನ್ನು 2ನೇ ಗುಹೆಯಲ್ಲಿ ಕೂಡ ಇಲ್ಲಿ ವರಹ, ವಾಮನ ವರಹ ಚಿತ್ರ ಕಂಡು ಬರುತ್ತೆ. ವಿಷ್ಣುವಿನ ಚಿತ್ರಗಳು ಕೂಡ ಕಂಡು ಬರ್ತವೆ. ಮತ್ತು ಇಲ್ಲಿ ಕೂಡ ವೈಷ್ಣವ ಅಂದ್ರೇನೆ ವಿಷ್ಣು. ಇಲ್ಲಿ ಹಲವಾರು ಶಿಲ್ಪಕಲೆಗಳು ಏನಾಗ್ತವೆ, ಕಂಡು ಬರ್ತವೆ. ಎಕ್ಸಾಂಪಲ್ ಇಲ್ಲಿ ಶೇಷನಾಗ ಶಿಲ್ಪ ಅಂತ ಕಂಡು ಬರುತ್ತೆ. ಇಲ್ಲಿ 3ನೇ ಗುಹೆಯಲ್ಲಿ ಶೇಷನಾಗ ಶಿಲ್ಪ, ಆದಿಶೇಷ ಶಿಲ್ಪ ಕಂಡು ಬರುತ್ತೆ. 5 ಹೆಡೆಯಲ್ಲಿ ಮೌನವಾಗಿ ಕೂತ್ಕೊಂಡಿರ್ತಕ್ಕಂಥ ಒಂದು ಶಿಲ್ಪ ಕಂಡು ಬರುತ್ತೆ ಇಲ್ಲಿ. ಹಾಗಾಗಿ ಶೇಷನಾಗ ಶಿಲ್ಪ ನೋಡ್ರಿ, ಆದಿಶೇಷ 5 ಹೆಡೆಯಲ್ಲಿ ಇರ್ತಕ್ಕಂಥ, ಹಿಂದೆ 5 ಹೆಡೆ ಇರತಕ್ಕಂಥ ಒಂದು ಶಿಲ್ಪ ಕಂಡು ಬರುತ್ತೆ. ಎಲ್ಲಿ? 3ನೇ ಗುಹೆಯಲ್ಲಿ. ಮತ್ತೆ ಭೂದೇವಿ ಚಿತ್ರ ಕೂಡ ಕಂಡು ಬರುತ್ತೆ. ಹರಿಹರನ ಚಿತ್ರ ಕೂಡ ಕಂಡು ಬರುತ್ತೆ. ಓಕೆ, ನೋಡ್ರಿ, ಇಲ್ಲಿ
ನಾಲ್ಕನೇ ಗುಹೆ ಏನಿದೆಯಲ್ಲ ಅದು ಜೈನ ಗುಹೆ. ಅದನ್ನ ಮೇಗಣ ಬಸದಿ ಅಂತ ಕರಿತಾರೆ ಅಥವಾ ಮೇಣ ಬಸದಿ ಅಂತ ಕರಿತಾರೆ. ಅಂದ್ರೆ ಆಕಾಶಕ್ಕೆ ಹೋಲಿಸಿರಿ ಅದನ್ನ. ಓಕೆ, ಅದು ಅತ್ಯಂತ ಚಿಕ್ಕ ಗುಹೆ. ಇದು ಮೂರನೇ ಗುಹೆ ಏನಿದೆಯಲ್ಲ ಅತಿ ದೊಡ್ಡ ಗುಹೆ. 578ರಲ್ಲಿ ಈ ಮಂಗಳೇಶನಿಂದ ನಿರ್ಮಾಣವಾಗಿರತಕ್ಕಂಥದ್ದು ಇದು. ಹಾಗಾದ್ರೆ ಜೈನ ಗುಹೆಯಲ್ಲಿ ಮಹಾವೀರ, ಪಾರ್ಶ್ವನಾಥ, ಅರ್ಥ ಆಯ್ತಾ, ಈ ತರ ಇರತಕ್ಕಂಥ ಮೂರ್ತಿಗಳು ಕಂಡು ಬರ್ತವೆ ಇಲ್ಲಿ. ಎಲ್ಲಿ? ಈ ಜೈನ ಗುಹಾಲಯದಲ್ಲಿ. ನೀವು ಕೂಡ ಒಂದ್ ಸಮ್ ಟೈಮ್ ಭೇಟಿಯಾಗಿ ಬರ್ರಿ, ಅಲ್ಲಿ ನೋಡ್ರಿ, ಗೊತ್ತಾಗತ್ತೆ. ಯಾಕಂದ್ರ ಈ ಚಾಲುಕ್ಯರ ಕಲೆ ಬಹಳ ಫೇಮಸ್ ಇದೆ ರೀ. ನೋಡ್ರಿ ಎಕ್ಸಾಂಪಲ್ ಈಗ ನಿಮ್ಗೆ ತೋರಿಸ್ತೀನಿ. ಇದೇ 1ನೇ ಗುಹೆ. ಇದೇ ಯಾವುದು? ಫಸ್ಟ್ ಕೇವ್. ನಾ ಹೇಳಿದ್ನೆ ಇದು ಶೈವ ಗುಹೆ ಅಂತ ಹೇಳಿದ್. ಯಾವ್ದಿದು? ಶೈವ. ಇನ್ನೊಂದ್ಸಲ ನೋಡ್ಕೊರ್ಬೇಕಾದ್ರೆ ಶೈವ ಗುಹೆ, ರೈಟ್. ಸೆಕೆಂಡ್ ನೋಡ್ರಿ, ಇಲ್ಲಿದೆ ನೋಡ್ರಿ, ಇಲ್ಲೆಲ್ಲ ಚಿತ್ರ ಕಾಣ್ತಾವ. 1ನೇ ಗುಹೆಯಲ್ಲಿ ಇರ್ತಕ್ಕಂಥ ಚಿತ್ರಗಳು ನೋಡ್ರಿ ಇವು. ಆಕ್ಚುಲಿ ಇಲ್ಲೆಲ್ಲ ಇದು ವಿಷ್ಣು. ಇದು ಯಾವ್ದಿದು? ವಿಷ್ಣು. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಶೈವ ಗುಹೆಯಲ್ಲಿ ವಿಷ್ಣು ಮೂರ್ತಿ ಹೇಗೆ ಅಂತ ಆಶ್ಚರ್ಯ ಆಗ್ತಾ ಇರ್ಬೋದು. ಶೈವ ಗುಹೆಯಲ್ಲಿ ವಿಷ್ಣುವಿನ ಮೂರ್ತಿ ಯಾವ ರೀತಿ ಅಂದ್ರೆ, ನಾ ಹೇಳಿದ್ನೆಲ್ಲ, ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಹಲವಾರು ಪಂಥಗಳಿದ್ವು. ಹಾಗಾಗಿ ಅಲ್ಲಿರ್ತಕ್ಕಂಥ ಪಂಥಗಳಲ್ಲಿ ಈ ವೈಷ್ಣವ ಪಂಥನೇ ಹೆಚ್ಚು ಅಂತ ಕೆಲವೊಂದಿಷ್ಟು ಜನ ಹೇಳ್ಬೇಕಾದ್ರೆ, ಅವಾಗ ಇದು ಪ್ರತೀತಿ ಏನ್ ಸಾರುತ್ತೆ ಅಂದ್ರಿಗಿನ ದೇವರೊಬ್ಬನೇ ನಾಮ ಹಲವು ಅನ್ನುವಂತ ಪ್ರತೀತಿ, ಈ ಒಂದು ಪ್ರತೀತಿ ಮಾದರಿಯಾಗಿ ನಡ್ಕೊಂಡೈತ್ರಿ ಇದು. ಅಂದ್ರೆ ನೋಡ್ರಿ, ಎಲ್ಲ ಶೈವ ಗುಹೆಯಲ್ಲಿ ಶಿವನ ಮೂರ್ತಿ ಇರ್ಬೇಕು ಆಕ್ಚುಲಿ, ಅದ್ರಲ್ಲಿ ಏನಿದೆ? ವಿಷ್ಣುವಿನ ಮೂರ್ತಿ ಇದೆ. ಅಂದ್ರೆ ಏನು? ದೇವರೊಬ್ಬನೇ ಹಲವು ನಾಮಗಳು ಅನ್ನುವಂತ ಅರ್ಥ. ನೋಡ್ರಿ ಇಲ್ಲೆಲ್ಲ ಕಾಣ್ತಾ ಇದೆ. ಇವರು ಸಾಹೇಬರು, ಇವರು ದ್ವಾರಪಾಲಕರು. ಇವ್ರೇನಿವರು? ದ್ವಾರಪಾಲಕರು. ಮಹಾಭಾರತದಲ್ಲಿ ದ್ವಾರಪಾಲಕರಿಗೆ ವಿಶೇಷವಾಗಿರತಕ್ಕಂಥ ಒಂದು ರೆಸ್ಪೆಕ್ಟ್ ಇದೆ ರೀ. ಹಾಗಾಗಿ ನೋಡಿ ಗೊತ್ತಿರ್ಬೇಕಾ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ಚಿತ್ರ ಬಿಡಿಸಿದ್ದಾರೆ. ಇವೆಲ್ಲ ನಿಮ್ಗೆ ಕಾಣ್ತಾ ಇದಾವೆ. ಇಲ್ಲೆಲ್ಲ ಕೆಳಗಡೆ ದ್ವಾರಪಾಲಕ ಪಾದದ ಕೆಳಗಡೆ ನೀವು ಸ್ವಲ್ಪ ಇಲ್ಲಿ ಕ್ಲೋಸ್ ಮಾಡಿದ್ರೆ ಆ ಕಡೆ ಆನೆ ಕಂಡು ಬರುತ್ತೆ ಮೂರ್ತಿ. ಈ ಕಡೆ ಸ್ವಲ್ಪ ನೀವು ಕ್ಲೋಸ್ ಮಾಡಿದ್ರೆ ಇಲ್ಲಿ ಎತ್ತಿನ ಒಂದು ಅವತಾರ ಕಂಡು ಬರುತ್ತೆ. ಓಕೆ, ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗಿರತಕ್ಕಂಥ ವಿಚಾರ. ಮತ್ತೇನಿದೆ ನೋಡೋಣ. 1ನೇ ಗುಹೆಯಲ್ಲಿ, ಸಾರಿ 2ನೇ ಗುಹೆ. ಆಕ್ಚುಲಿ ನಟರಾಜನ ಮೂರ್ತಿ ಕಂಡು ಬರುತ್ತೆ. 18 ಕೈಗಳುಳ್ಳ. ಈ ಕಡೆ 9, ಈ ಕಡೆ 9. ಅರ್ಥ ಆಯ್ತಾ? ಆಕ್ಚುಲಿ ನಮ್ಮ ಸಾಹೇಬ್ರು ಯಾರೋ PPT ಮಾಡೋರು ಹಾಕಿಲ್ಲ ಅನ್ಸುತ್ತೆ. ಆಕ್ಚುಲಿ ಅದನ್ನೇ ಹೇಳ್ಬೇಕಂತ ಮಾಡಿದ್ದೆ. ಬಟ್ 18 ಕೈಗಳುಳ್ಳ ನಟರಾಜನ ಮೂರ್ತಿ ನೀವು ನೋಡ್ರಿ, ಬಾದಾಮಿಗೆ ಹೋದಾಗ ನೋಡ್ರಿ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಅರ್ಥ ಇದೆ ರೀ. ಯಾಕಂದ್ರ ಭರತನಾಟ್ಯ ಮಾಡ್ತಕ್ಕಂಥದ್ದು ಅಂದ್ರ ಶಿವ ಕೋಪದಲ್ಲಿರ್ಬೇಕಾದ್ರ ಒಂದು ನೃತ್ಯ, ಬಹಳ ಕೂಲ್ ಆಗಿರ್ಬೇಕಾದ್ರೆ ಮತ್ತೊಂದು ನೃತ್ಯ. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಲಲಿತ ತಾಂಡವ ನೃತ್ಯ ರೀ. ಎಲ್ಲಿ? ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ 18 ಕೈಗಳುಳ್ಳ ನಟರಾಜನ ಮೂರ್ತಿಯಲ್ಲಿ, ರೈಟ್. ಒಂದು ಈ ರೀತಿ ಆನೆ ಸಿಂಬಲ್, ಅರ್ಥ ಆಯ್ತಾ? ಈ ರೀತಿ ಮುದ್ರೆ, ಒಂದು ವರಹ ಮುದ್ರೆ, ಈ ರೀತಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ 2ನೇ ಕೇವ್ನ ಆಲ್ರೆಡಿ ಹೇಳಿದೆ ನಿಮ್ಗೆ. ನೋಡ್ರಿ ವಿಶೇಷವಾಗಿ ನೋಡ್ರಿ, ಇಲ್ಲಿ ಯಾವ ರೀತಿ ಅದನ್ನ ಕೆತ್ತನೆ ಮಾಡಿದಾರೆ ಅನ್ನೋದು ನೋಡ್ರಿ. ಇಲ್ಲಿ ಆಕ್ಚುಲಿ ಮೇಲಿಂದ ಕೆತ್ತನೆ ಮಾಡಿಲ್ಲ, ಕೆಳಗಿಂದ ಕೆತ್ತನೆ ಮಾಡ್ಕೊಂಡು ಹೋಗಿದಾರ. ಮತ್ತೆ ಈ ಕಂಬಗಳು ಏನ್ ಕಾಣ್ತಾವಲ್ಲ, ಡಿಫ್ರೆಂಟ್ ಆಗಿರ್ತವೆ. ಚೌಕಾಕಾರ, ದುಂಡಾಕಾರ, ಇವೆಲ್ಲ ಕಂಬಗಳು ಇದಾವಲ್ಲ, ಆ ನಂತರ ಇವೆಲ್ಲ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಫಸ್ಟ್ ಒಂದು ಎಕ್ಸ್ಟಿಮೆಂಟ್ ಹಾಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಶಿಲ್ಪಿ ಆಲ್ಮೋಸ್ಟ್ ಮೈಂಡ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ನಾನು ಹಿಂಗೆ ಕಟ್ಟಬೇಕು, ಇಲ್ಲೇ ಕಂಬ ಬರುತ್ತೆ, ಇಲ್ಲೇ ಮೂರ್ತಿ ಬರುತ್ತೆ ಅಂತ ತಿಳ್ಕೊಂಡು ಅವ್ನು ಏನ್ ಮಾಡಿದಾನೆ ಅಂದ್ರೆ, ನೇರವಾಗಿ ಒಳಗಡೆ ಗರ್ಭ ಗುಡಿಯವರೆಗೆ ಏನ್ ಮಾಡ್ಯಾನಪ್ಪ ಅಂದ್ರೆ ಕೆತ್ತನೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ನೋಡ್ರಿ ಇಲ್ಲೆಲ್ಲ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಕೆತ್ತನೆ ಮಾಡಿದಾರೆ ನೋಡ್ರಿ. ಈಗ ಸಾಧ್ಯನೇ ಇಲ್ಲ. ಈಗ ಎಷ್ಟೇ ಟೆಕ್ನಾಲಜಿ ಇದ್ರೂ ಕೂಡ ಈ ತರ ಕೊರೆಯಕ್ ಸಾಧ್ಯ ಇಲ್ಲ. ನೋಡ್ರಿ ಫಸ್ಟ್ ಏನ್ ಮಾಡಿದಾರ, ಒಳಗಡೆ ಹೋಗ್ಯಾರ. ಇದು ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಆಕ್ಚುಲಿ ಇದನ್ನು ಕೊರಿಬೇಕಂದ್ರೇನೆ, ಈ ತರ ಒಳಗಡೆ ಹೋಗ್ಬೇಕಂದ್ರೇನೆ ಸುಮಾರು 2 ವರ್ಷ ಬೇಕು. ಅದನ್ನ ಬಂಡೆಗಳನ್ನ ಕೆತ್ಕೊಂಡು ಹೋಗ್ಬೇಕು, ಬ್ಲಾಕ್ಗಳನ್ನ. 50 ಜನ ಶಿಲ್ಪಿಗಳು ಹಿಡ್ಕೊಂಡ್ರೆ 2 ವರ್ಷ. ಟೋಟಲ್ ಆಗಿ 4 ಗುಹೆಗಳ ನಿರ್ಮಾಣ ಮಾಡ್ಬೇಕಾದ್ರೆ 36 ವರ್ಷಗಳ ಕಾಲ ಟೈಮ್ ಹಿಡ್ದೈತ್ರಿ. 36 ಇಯರ್ಸ್. ಈ 3ನೇ ಗುಹೆ ಕೆತ್ತಬೇಕಾದ್ರೆ 12 ವರ್ಷ ಟೈಮ್ ಹಿಡ್ಕೊಂಡೈತ್ರಿ. ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಗಿಬಿಟ್ರೆ ಆಯ್ತು, ಅಲ್ಲಿ ಬೇರೆ ರಾಕ್ ತಂದು ಅದಕ್ಕ ಅಟ್ಯಾಚ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಶಿಲೆಯಲ್ಲೇ ಅದು ಕೆತ್ತಾ ಇದ್ದಾರೆ. ಹಾಗಾಗಿ ಇದು ಫಸ್ಟ್ ಪ್ರಯೋಗ ಎಲ್ಲಿ ಆಯ್ತು ಅಂದ್ರಿಗಿನ ಐಹೊಳೆಯಲ್ಲಿ ಆಯ್ತು. ಯಾಕಂದ್ರೆ ಫಸ್ಟ್ ಬಾದಾಮಿ ಚಾಲುಕ್ಯರ ದೇವಾಲಯಗಳು ನಿರ್ಮಾಣವಾಗಿದ್ದೇ ಎಲ್ಲಿ ಅಂದ್ರಿಗಿನ ಐಹೊಳೆಯಲ್ಲಿ. ಹಾಗಾಗಿ ಐಹೊಳೆಯಲ್ಲಿ ಏನ್ ಮಾಡಿದ್ರು ಅಂದ್ರಿಗಿನ ಒಂದು ಸಣ್ಣ ಗುಹೆ, ಸಣ್ಣ ಒಂದು ಬೆಟ್ಟದಲ್ಲಿ ಪ್ರಯೋಗ ಮಾಡಿದ್ರು. ಹಾಗಾಗಿ ಐಹೊಳೆಯನ್ನು ಪ್ರಯೋಗ ಶಾಲೆ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಯಾಕಂದ್ರ ಅಲ್ಲಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತಾರೆ, ಇಲ್ಲಿ ಕೆತ್ತನೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರ ಒಂದು ಭರತನಾಟ್ಯದ ಒಂದು ಚಿತ್ರ ಅಂದ್ರೆ ಕೆತ್ತತಾರ ಅಂದ್ರಿಗಿನ ಆ ಶಿಲ್ಪಿಗೆ ಭರತನಾಟ್ಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿರ್ಬೇಕು ಮಾಹಿತಿ. ಪ್ರತಿಯೊಂದು ನೋಡಿರ್ಬೇಕು. ನೀವು ಎಲ್ಲ ಕಲೆಗಳನ್ನು ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ. ಇಲ್ಲೆಲ್ಲ ಇದೆ ನೋಡ್ರಿ, ಇವೆಲ್ಲ ವಾಮನ ವರಹ. ಯಾಕಂದ್ರೆ ಭೂದೇವಿಯನ್ನು
ರಾಕ್ಷಸನಿಂದ ರಕ್ಷಿಸಿಕೊಂಡು ಬರ್ತಕ್ಕಂಥ ಚಿತ್ರ ಇದು, ರಕ್ಷಿಸಿಕೊಂಡು ಬರ್ತಕ್ಕಂಥ ಚಿತ್ರ ಇದು, ಭೂದೇವಿಯನ್ನು ತರ್ತಕ್ಕಂಥ ಚಿತ್ರ ಇದು. ಓಕೆ, ಯಾಕಂದ್ರ ಅಲ್ಲಿ ವಾಮನ ವಿಷ್ಣು ಏನ್ ಮಾಡಿದಾನಂದ್ರೆ ವರಹ ರೂಪದಲ್ಲಿ ಹೋಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲೆಲ್ಲ ನೋಡ್ರಿ, ಇಲ್ಲಿ ವಿಷ್ಣು ತನ್ನ ಪಾದವನ್ನು ಮೋಡಕ್ಕೆ ಟಚ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸೈನಿಕರಲ್ಲಿ ಏನ್ ಮಾಡ್ತಾ ಇದಾರೆ, ಇನ್ನೊಂದು ಕಾಲ ಹಿಡಿದು ಜಗ್ತಾ ಇದ್ದಾರೆ. ಓಕೆ, ಇವೆಲ್ಲ ಚಿತ್ರಗಳು ಕಂಡು ಬರ್ತದೆ. ಇವೆಲ್ಲ ನೋಡ್ರಿ, ಇವೆಲ್ಲ ಯಾವ ರೀತಿ ಕೆತ್ತನೆ ಆಗಿದಾವ ಅನ್ನೋದು ಕೂಡ ನೋಡ್ರಿ. ಇಲ್ಲಿ ವಿಶೇಷವಾಗಿ ಕಂಬಗಳನ್ನ ನೋಡ್ರಿ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇದು ಮೂರನೇ ಗುಹೆ. ಇದು ಕೂಡ ಅತಿ ದೊಡ್ಡ ಗುಹೆ. ಇದು 4 ಗುಹಾಲಯಗಳಲ್ಲಿ ಅತ್ಯಂತ ದೊಡ್ಡ ಗುಹೆ. ಆಕ್ಚುಲಿ ಇವೆಲ್ಲ ಕೇವ್ಸ್ ಕಂಡು ಬರೋದು ಅಜಂತದ ಕೂಡ ಕಂಡು ಬರ್ತಾವ್ರಿ. ಅರ್ಥ ಆಯ್ತಾ? ಬಟ್ ಫಸ್ಟ್ ಅಜಂತದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಗುಹಾಲಯಗಳು. ಬಟ್ ಬಿಟ್ರೆ ಸೆಕೆಂಡ್ ಯಾವಂದ್ರೆ ಇಲ್ಲಿ ನಮ್ಮ ಬಾದಾಮಿ ಚಾಲುಕ್ಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲೆಲ್ಲ ಚಿತ್ರಗಳು ಏನಾಗ್ತಾ ಇದಾವ, ಕಂಡು ಬರ್ತಿದಾವ. ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ, ಇವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನೋಡ್ರಿ. ಇಲ್ಲೆಲ್ಲ ಅನಂತವಾಗಿ ಕುತ್ಕೊಂಡಿರ್ತಕ್ಕಂಥ ಈ ಆದಿಶೇಷ ನೋಡ್ರಿ, ನಾ ಹೇಳಿದ್ದೆ ಆಲ್ರೆಡಿ, ಇದು 5 ಹೆಡೆಗಳ ಆದಿಶೇಷ ಕೂಡ ಕಂಡು ಬರುತ್ತೆ ನೋಡಿ. ನೆಕ್ಸ್ಟ್ 4ನೇ ಗುಹೆ, ಇದು ಜೈನ ಗುಹೆ, ಮೇಗಣ ಬಸದಿ ಎಂದು ಕರೆಯುತ್ತಾರೆ ನೋಡ್ರಿ. ರೈಟ್, ಇವೆಲ್ಲವೂ ಕೂಡ ಗುಹಾಲಯಗಳು ಸಂಬಂಧಪಟ್ಟಿದ್ದು. ಪಾರ್ಶ್ವನಾಥ, ಮಹಾವೀರ ಇವರೆಲ್ಲ ನಿಮ್ಗೆಲ್ಲ ಕಾಣ್ತಾ ಇದಾರೆ ನೋಡ್ರಿ. ಓಕೆ, ಈ ಕಲ್ಲಲ್ಲೇ ಕೆತ್ತನೆ ಮಾಡಿದರೆ ಅದಕ್ಕೆ ನಾವು ಮೆಚ್ಕೊಳ್ಬೇಕು. ಆಕ್ಚುಲಿ ಯಾವುದೇ ಒಂದು ಅಲ್ಲಿ ಟೆಕ್ನಾಲಜಿ ಇಲ್ಲ. ಜಸ್ಟ್ ಏನಂದ್ರೆ ಹುಳಿ ಅಂತಾರ ಗೊತ್ತಾ, ಹುಳಿಯಿಂದನೇ ಏನ್ ಮಾಡಿದಾರ, ಕೆತ್ತನೆ ಮಾಡಿದಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಹೈವಳೆಯಲ್ಲಿ ಕಂಡು ಬರ್ತದೆ ಅದ್ಭುತವಾಗಿರ್ತಕ್ಕಂಥ ದೇವಾಲಯಗಳು ಕಂಡು ಬರ್ತವೆ ನೋಡ್ರಿ. ಇಲ್ಲೆಲ್ಲ ಮೇಗಣ ಬಸದಿ, ಇದು ಮೆಗುತಿ ಬಸದಿ, ಮತ್ತೆ ದುರ್ಗಾ ಟೆಂಪಲ್ ಇವೆಲ್ಲವೂ ಕೂಡ ಇದಾವ. ಆಕ್ಚುಲಿ ಐಹೊಳೆನ ಏನಂತ ಕರಿತಾರ್ರಿ, ಐಹೊಳೆನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತಾರೆ. ಹಿಂಗ್ ಕರೆದವ್ರು ಯಾರಂದ್ರಿಗಿನ ಪಾರ್ಸಿ ಬ್ರೌನ್. ಮತ್ತೆ ಐಹೊಳೆಯನ್ನು ಬಯಲು ಪ್ರದರ್ಶನ ನಾಲ ಅಂತ ಕರಿತಾರ್ರಿ, ಮತ್ತು ಐಹೊಳೆಯನ್ನು ಪ್ರಯೋಗ ಶಾಲೆ ಅಂತ ಕರಿತಾರ್ರಿ. ಇವೆಲ್ಲವೂ ಕೂಡ ತುಂಬಾ ಹೆಸರಿರ್ತಕ್ಕಂಥದ್ದು ಯಾವುದಕ್ಕೆ, ಐಹೊಳೆಗೆ. ಹಾಗಾದ್ರೆ ನೋಡೋಣ ನೋಡ್ರಿ, ಇಲ್ಲಿರ್ತಕ್ಕಂಥ ದೇವಾಲಯಗಳು ಯಾವುವು ಅಂತಂದಾಗ ನೋಡ್ರಿ, ದುರ್ಗಾ ಟೆಂಪಲ್ ಇಲ್ಲಿ ಕಾಣ್ತಾ ಇದೆ ನೋಡಿ. ದುರ್ಗಾ ಟೆಂಪಲ್ ಇದು ದುರ್ಗಾ ದೇವಾಲಯ. ಇದು ಆಕ್ಚುಲಿ ಇದು ದುರ್ಗಾ ಅಂತಂದಾಗ ಅಲ್ಲಿ ಎಕ್ಸಾಂಪಲ್ ನಾವು ಈಗ ದುರ್ಗಮ್ಮ, ಮಾರಮ್ಮ, ಕಾಳಮ್ಮ ಆ ತರ ದುರ್ಗಾ ಅಲ್ಲ. ದುರ್ಗಾ ಅಂತ ಯಾಕೆ ಹೆಸರು ಬಂತಂದ್ರ ಇದು ಕೋಟೆಯ ಪಕ್ಕದಲ್ಲಿ ಆವರಣದಲ್ಲಿ ಇರುವುದರಿಂದ ಏನಾಗಿತ್ತು, ದುರ್ಗಾ ದೇವಾಲಯ ಎಂದು ಹೆಸರು ಬಂದಿದೆ. ಮತ್ತೆ ಅಷ್ಟೇ ಅಲ್ಲ, ಇದು ಆಕ್ಚುಲಿ ಇದು ಯಾವ ದೇವಾಲಯ ಅಂದ್ರೆ ಇದು ಸೂರ್ಯ ದೇವಾಲಯ. ಇದು ಯಾವ ದೇವಾಲಯ, ಸೂರ್ಯ ದೇವಾಲಯ. ಇದು ಸೂರ್ಯ ಟೆಂಪಲ್. ಇದು ನೋಡ್ರಿ, ಇದು ಕುದುರೆಯ ಲಾಳಾಕಾರ ಐತೆ. ವಿಶೇಷವಾಗಿ ಏನಿದು, ಕುದುರೆಯ ಲಾಳಾಕಾರ, ಯು ಸೇಪ್ ಅಂತ ಗೊತ್ತಾ, ಆ ಆಕಾರದಲ್ಲಿ ಇದೆ ಇದು. ಅರ್ಥ ಆಯ್ತಾ? ನೆಕ್ಸ್ಟ್ ಆಕ್ಚುಲಿ ಇದನ್ನ ನೋಡೇ ಪಾರ್ಲಿಮೆಂಟ್ ಏನಾಗಿರ್ಬೇಕು, ಸಂಸತ್ ಭವನ ನಿರ್ಮಾಣ ಆಗೈತ್ರಿ. ಈ ದುರ್ಗಾ ಟೆಂಪಲ್ ಮಾದರಿಯಲ್ಲಿ ಏನ್ ಮಾಡಿದಾರ, ಪಾರ್ಲಿಮೆಂಟ್ ನ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಮತ್ತೆ ಇದು ಒಂದು ಯಾವ ರೀತಿ ಕಂಡು ಬರುತ್ತಂದ್ರ ಬೌದ್ಧ ಚೈತ್ಯಾಲಯ ರೂಪದಲ್ಲಿ ಇದೆ. ಬೌದ್ಧ ಚೈತ್ಯಾಲಯ ರೂಪದಲ್ಲಿ ಇರ್ತಕ್ಕಂಥದ್ದು, ಬೌದ್ಧ ಚೈತ್ಯಾಲಯದ ರೂಪದಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ದುರ್ಗಾ ಟೆಂಪಲ್ ಐಹೊಳೆಯಲ್ಲಿ ಐತಿ. ಇಸ್ ಬೆಸ್ಟ್ ಟೆಂಪಲ್ ರೀ ಇದು. ಅರ್ಥ ಆಯ್ತಾ? ಇದು ಬಹಳ ವಿಶೇಷವಾಗಿತ್ತು ಇದು. ರೈಟ್, ಇನ್ ನೋಡ್ರಿ, ಮತ್ತೆ ಇದು ವೇಸರ ಮತ್ತು ನಾಗರ ಶೈಲಿಯನ್ನು ಒಳಗೊಂಡೈತಿ. ವೇಸರ ಮತ್ತು ನಾಗರ ಶೈಲಿ ನೋಡ್ರಿ, ವೇಸರ ಮತ್ತು ನಾಗರ ಶೈಲಿ ಒಳಗೊಂಡಿರ್ತಕ್ಕಂಥದ್ದು ನೋಡ್ರಿ. ನೆಕ್ಸ್ಟ್ ಉಚ್ಚಮಲ್ಲಿ ಗುಡಿ. ಇಲ್ಲಿ ಉಚ್ಚಿ ಎಂಬ ಒಂದು ಮಲ್ಲಿ ವಾಸ ಮಾಡುತ್ತಿದ್ದರಿಂದ ಇದನ್ನ ಉಚ್ಚಮಲ್ಲಿ ಗುಡಿ ಎಂದು ಕರೆಯುವರು. ರೈಟ್, ಇದು ದುರ್ಗಾ ಟೆಂಪಲ್ ಎಡಭಾಗಕ್ಕೆ ಕಂಡು ಬರುತ್ತದೆ. ದುರ್ಗಾ ಟೆಂಪಲ್ ಎಡಭಾಗಕ್ಕೆ. ನೆಕ್ಸ್ಟ್ ನೋಡಿ, ಇದು ಲಡಾಖಾನ್ ದೇವಸ್ಥಾನ. ಇಲ್ಲೊಬ್ಬ ಮುಸ್ಲಿಂ ಸಂತ ನೋಡ್ರಿ, ಮುಸ್ಲಿಂ ಸಂತ ವಾಸ ಮಾಡ್ತಾ ಇದ್ದ. ಹಾಗಾಗಿ ಇದಕ್ಕ ಈ ಟೆಂಪಲ್ಗೆ ಲಡಾಖಾನ್ ಟೆಂಪಲ್ ಅನ್ನುವಂತ ಹೆಸರು ಬಂದಿದೆ. ನೆಕ್ಸ್ಟ್ ನೋಡಿ, ರಾಮಲಿಂಗ ದೇವಸ್ಥಾನ. ಇವತ್ತಿಗೂ ಕೂಡ ಪೂಜೆ ಸಲ್ಲತಕ್ಕಂತ ಅಂದ್ರೆ ಪೂಜೆ ಆಗ್ತಕ್ಕಂತ ಏಕೈಕ ದೇವಸ್ಥಾನ. ಐಹೊಳೆಯಲ್ಲಿ ಪೂಜೆ ಆಗ್ತಕ್ಕಂತ ಏಕೈಕ ದೇವಸ್ಥಾನ. ರೈಟ್, ನೆಕ್ಸ್ಟ್ ಮೆಗುತಿ ಜೈನ ದೇವಾಲಯ. ಮೆಗುತಿ ಜೈನ ದೇವಾಲಯ ಇದನ್ನ ರವಿಕೀರ್ತಿ ಅವರು, ಜೈನ ಕವಿ ರವಿಕೀರ್ತಿ ಅವರು ಏನ್ ಮಾಡಿದಾರೆ, ನಿರ್ಮಿಸಿದಾರ ನೋಡ್ರಿ. ರವಿಕೀರ್ತಿ ಅವ್ರು ಏನ್ ಮಾಡಿದಾರ, ನಿರ್ಮಿಸ್ಯಾರ. ಇಲ್ಲೇ ಏನ್ ಕಂಡು ಬರುತ್ತಂದ್ರ ಐಹೊಳೆ ಶಾಸನ ಕಂಡು ಬರುತ್ತೆ. ಐಹೊಳೆ ಶಾಸನ ನೋಡ್ರಿ, ಐಹೊಳೆ ಶಾಸನ
ಕಂಡು ಬರುತ್ತೆ. ನೆಕ್ಸ್ಟ್ ಸಾಹಿತ್ಯ, ಲಾಸ್ಟ್ ನೋಡ್ರಿ, ಕೊನೆಯದಾಗಿ ಸಾಹಿತ್ಯದ ಬಗ್ಗೆ ಮಾತಾಡ್ತೀನಿ. ಈ ಬಾದಾಮಿ ಚಾಲುಕ್ಯರಲ್ಲಿ ಸಾಹಿತ್ಯ ಕೂಡ ಬೆಳೆದು ಬರುತ್ತೆ. ಅದರಲ್ಲಿ ಈ ವಿಜ್ಜಿಕೆ, ಹರಭಟ್ಟ ಮತ್ತೆ ಕಪ್ಪೆ ಹರಭಟ್ಟನ ಶಾಸನ, ರೈಟ್. ನೋಡ್ರಿ, ವಿಜ್ಜಿಕೆದು ಕೌಮುದಿ ಮಹೋತ್ಸವ, ಹರಭಟ್ಟನ ಹರಪಾರ್ವತಿಯ, ಕಪ್ಪೆ ಹರಭಟ್ಟ ಶಾಸನ ಸಾದುಂಗೆ ಮಾಧವನೀತ ಪೆರನಲ್ಲ, ರೈಟ್. ಅಂದ್ರೆ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು, ಮುಂದೆ ನಿಂತ್ರೆ ಶಿಕ್ಷಿಸ್ತೀನಿ, ಹಿಂದೆ ನಿಂತ್ರೆ ರಕ್ಷಿಸ್ತೀನಿ ಅನ್ನುವಂತ ವ್ಯಾಖ್ಯೆ ಕಂಡು ಬರ್ತೈತ್ರಿ ಇದು, ರೈಟ್. ಮೊದಲ ತ್ರಿಪದಿ ಶಾಸನ ಕಪ್ಪೆ ಹರಭಟ್ಟ ಶಾಸನ ಅನ್ನೋದು ಮೊದಲ ತ್ರಿಪದಿ ಶಾಸನ. ಇದು ನಿಮಗೆ ಗೊತ್ತ್ರಿ, ಬಾದಾಮಿ ಬೆಟ್ಟದಲ್ಲಿರೋದ್ರಿಂದ ಇದನ್ನು ಬಾದಾಮಿ ಶಾಸನ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತೆ ಯಾವ ಇದಾವ, ಇದರಲ್ಲೇ ನೋಡಿ, ನಾ ಹೇಳಿದೆ ಆಲ್ರೆಡಿ, ಕೌಮುದಿ ಮಹೋತ್ಸವದಲ್ಲಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಏನಾಗಿದೆ ಉಲ್ಲೇಖಿಸಲಾಗಿದೆ, ರೈಟ್. ನೋಡ್ರಿ, ಕಪ್ಪೆ ಹರಭಟ್ಟ ಶಾಸನ ಇಲ್ಲಿ ಕಾಣುತ್ತೆ ನೋಡ್ರಿ, ನಿಮ್ಗೆ ಆಲ್ರೆಡಿ ಒಂದು ಇಮೇಜ್ ಅಲ್ಲಿ ನೋಡ್ಕೋರಿ ಅದನ್ನ. ನೆಕ್ಸ್ಟ್ ಐಹೊಳೆ ಶಾಸನ ಇದೆ ರೀ, ಐಹೊಳೆ ಶಾಸನ. ಈ ಐಹೊಳೆ ಶಾಸನ ಅನ್ನೋದು ಹಳೆಗನ್ನಡದಲ್ಲಿ ಇರ್ತಕ್ಕಂಥದ್ದು, ಹಳೆಗನ್ನಡ ಲಿಪಿಯಲ್ಲಿ, ಸ್ಕ್ರಿಪ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದನ್ನ ರವಿಕೀರ್ತಿ ಅವ್ರು ಏನ್ ಮಾಡಿದಾರ್ರಿ, ರಚನೆಕಾರ ಯಾರಂದ್ರ ಜೈನ ಕವಿ ರವಿಕೀರ್ತಿ, ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇನ್ನು ಇದು 18 ಸಾಲುಗಳನ್ನು ಒಳಗೊಂಡೈತಿ. ಎಷ್ಟು? 18 ಸಾಲುಗಳನ್ನು ಒಳಗೊಂಡಿದೆ. ಇದು ಇಮ್ಮಡಿ ಪುಲಕೇಶಿಯ ಸೈನಿಕ ಸಾಧನೆಗಳನ್ನು ಹೇಳುತ್ತೆ. ಇಮ್ಮಡಿ ಪುಲಕೇಶಿಯ ಸೈನಿಕ ಸಾಧನೆಗಳು ನೋಡ್ರಿ. ನೆಕ್ಸ್ಟ್, ಈ ಐಹೊಳೆ ಶಾಸನದಲ್ಲಿ ಭಾರಾವಿ ಮತ್ತು ಕಾಳಿದಾಸನಿಗೆ ಈ ರವಿಕೀರ್ತಿ ಹೋಲಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡ್ರಿ. ತನ್ನನ್ನು ತಾನು ಭಾರಾವಿ ಮತ್ತು ಕಾಳಿದಾಸನಿಗೆ ಏನ್ ಮಾಡ್ಯಾರ, ಹೋಲಿಕೆ ಮಾಡಿಕೊಂಡಾರ. ನೆಕ್ಸ್ಟ್, ಇದು ಹಳೆಗನ್ನಡದಲ್ಲಿದೆ, ಬಟ್ ಆದ್ರೆ ಸಂಸ್ಕೃತವನ್ನು ಹೋಲುತ್ತದೆ. ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ನೋಡ್ರಿ, ಸಂಸ್ಕೃತವನ್ನು ಹೋಲುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರ ಮೆಗುತಿ ದೇವಾಲಯದ ಪೂರ್ವ ಗೋಡೆ ಮೇಲೆ ಕಂಡು ಬರುತ್ತೆ. ಮೆಗುತಿ ದೇವಾಲಯದ ಪೂರ್ವ ಗೋಡೆ ಮೇಲೆ ಇದೆ, ಪೂರ್ವ ಗೋಡೆ ಮೇಲೆ ಇರ್ತಕ್ಕಂಥದ್ದು. ಯಾವಾಗಾದ್ರೂ ಹೋದ್ರೆ ನೋಡ್ಕೊಂಡು ಬನ್ನಿ, ರೈಟ್. ಇಷ್ಟು ಇವತ್ತಿನ ಬಾದಾಮಿ ಚಾಲುಕ್ಯರ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುಲೆಟ್ ಪಾಯಿಂಟ್ ಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೇನೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.